ಬಾಲಕ ಬಸವಣ್ಣ ತನ್ನ 8ನೇ ವಯಸ್ಸಿನೊಳಗೆ ತಂದೆಗೆ ಬುದ್ಧಿ ಹೇಳೋದಂದ್ರೆ ಏನ್ರಿ, ನಮ್ಮ 20-25 ವರ್ಷ ಆಗಿರ್ತಾವೆ, ಆದರೂ ಸಹಿತ ನಮಗೇನು ಇನ್ನೂ ಸಣ್ಣ ಹುಡುಗದ ಅಂಬಿಟ್ರಿ, ಅವ್ನಿಗೇನು ಬುದ್ಧಿನೇ ಇಲ್ಲ ಅಂತ ಅನ್ಕೋತೀವಿ ನಾವು. 8 ವರ್ಷದ ವಯಸ್ಸಿನೊಳಗಿರುವಂಥ ಬಸವಣ್ಣ ಹಲವಾರು ದೇವರನ್ನು ಪೂಜೆ ಮಾಡುವಂತಹ ತಂದೆಯನ್ನು ಕುರಿತು ಪ್ರಶ್ನೆ ಮಾಡ್ತಾನೆ. ಅಪ್ಪಾಜಿ, ದೇವನೊಬ್ಬ ನಾಮ ಹಲವು ದೇವರನ್ನು ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಒಂದು ದೇವರನ್ನು ಪೂಜೆ ನೀವು ಕಷ್ಟಪಟ್ಟು ಮಾಡೋದಕ್ಕೆ ಕಷ್ಟಪಟ್ಟು ಅಷ್ಟಾಕೊಂಡ ದೇವರನ್ನು ಪೂಜೆ ಮಾಡೋದಕ್ಕಿಂತ ಇಷ್ಟಪಟ್ಟು ಒಂದು ದೇವರು ಪೂಜೆ ಮಾಡಿದರೆ ಆ ದೇವರು ಒಲಿತಿದ್ನಲ್ಲ ನಿನಗೆ ಅಂತ ತಿಳ್ಕೊಂಡು ತಂದೆಗೆ ಉತ್ತರ ಹೇಳ್ತಾನೆ. ಒಳಗೆ ತಂದೆ ಖುಷಿ ಆಗ್ತದೆ, ನನ್ನ ಮಗ ಎಷ್ಟು ಜ್ಞಾನವಂತ ಆಗ್ಯಾನಲ್ಲಪ್ಪ, ಎಷ್ಟು ತಿಳ್ಕೊಂಡು ಬಿಟ್ಟಾನಲ್ಲಪ್ಪ ಅಂತ ಮೊದಲು ಭಾಳ ಖುಷಿ ಅನ್ನಿಸ್ತದೆ. ಪ್ರತಿಯೊಂದು ಮಾತನ್ನು ಸಹಜವಾಗಿ ತೋಳ್ತಿರಲಿಲ್ಲ ಬಸವಣ್ಣ ಸಣ್ಣ ಬಾಲಕ 8 ವರ್ಷದೊಳಗೆ ತಾಯಿಗೆ ಹೇಳ್ತಾನೆ, ಅವ್ರನ್ನ ಮುಟ್ಟಬಾರ್ದು, ಅವ್ರನ್ನ ಮುಟ್ಟಿಸ್ಕೋಬಾರ್ದು ಅಂತ ಹೇಳಿದರೆ, ಅಲ್ಲಮ್ಮ ಬೆಕ್ಕು ಚರ್ಮ ಸ್ವತಃ ಜೀವಂತಿರುವಂತಹ ಪ್ರಾಣಿಯನ್ನು ತಿಂದು ಬದುಕುವಂಥ ಇಲಿಯನ್ನು ತನ್ನ ತೊಡಿ ಮೇಲೆ ಇಟ್ಕೊಂಡು ಕುಂದಿರ್ತಿದ್ದಿ, ಅದನ್ನ ಒಳಗೆ ಇಟ್ಕೊಂಡು ಸಾಕ್ತಿದ್ದಿ. ಇವರು ಸತ್ತು ಚರ್ಮ ಮುಟ್ಟವ್ರನ್ನ ಕರ್ಕೊಂಡು ಬಂದರೆ ಅವ್ರನ್ನ ನೀನು ಮುಟ್ಟಬೇಡ ಅಂತೀಯಲ್ಲಮ್ಮ, ಇದೇ ಹಂಗೆ ಅಂತ ತಿಳ್ಕೊಂಡು ತಾಯಿಗೆ ಬುದ್ಧಿ ಕಲಿಸ್ತಾನೆ. ಹೀಗೆ ದಿನನಿತ್ಯವಾಗಿರ್ತಕ್ಕಂತಹ ನಿತ್ಯದ ಮಾತುಗಳಲ್ಲಿ ಎಲ್ಲಿ ಏನು ನೋಡ್ತಾನೆ ಅಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿ ಬಸವಣ್ಣನವರು ದಿವಸ ಬೆಳೀತಿರ್ತಾರೆ. ಆದರೆ ಪ್ರತಿಯೊಬ್ಬರ ಜೀವನದ ಯಾರು ನಾವು ಇಲ್ಲಿ ಕುಂತವ್ರು ಇರ್ಬೋದು, ನಾವಿರ್ಬೋದು, ಯಾವುದೇ ಮಹಾತ್ಮ ಇರ್ಬೋದು, ಅವ್ರ ಜೀವನದೊಳಗೆ ಒಂದು ಘಟನೆ ಮನುಷ್ಯನ ಕಣ್ಣು ತರಿಸ್ತದೆ. ನೋಡ್ರಿ, ನೀವು ಯಾವುದಾದ್ರು ಒಂದು ಸಣ್ಣ ಘಟನೆ ನಿಮಗೆ ಒಂದು ಮನೆಯಾಗಿಂದ ಯಾವ್ದಾರು ತರಿಸ್ತದೆ, ಮತ್ತೊಬ್ಬರಿಗೆ ಯಾರಿಗಾದ್ರೂ ತರಿಸ್ತದೆ. ಒಂದು ಸಣ್ಣ ಘಟನೆ ಒಂದು ಮನುಷ್ಯನನ್ನು ಬದಲಾವಣೆ ಮಾಡಿಬಿಡ್ತದೆ. ಆದರೆ ಅಪ್ಪ ಬಸವಣ್ಣನವರಿಗೆ ಸಣ್ಣ ವಯಸ್ಸಿನೊಳಗೆ ಬಾಲಕನಾಗಿ ಗುಡಿಗೆ ಹೋಗಿ ಬಾ ಅಂತ ತಿಳ್ಕೊಂಡು ಗುಡಿಗೆ ಹೋಗಿ ಬಂದು ಗುರುಕುಲಕ್ಕೆ ಹೋಗಿ ನಿನ್ನ ಅಭ್ಯಾಸ ಮುಗಿಸ್ಕೊಂಡು ಬಾ ಅಂತ ತಿಳ್ಕೊಂಡು ಒಂದು ಸಣ್ಣ ಇದರೊಳಗೆ ಬುಕ್ಕ ಅವನ್ನೆಲ್ಲ ಇಟ್ಕೊಂಡು ತಾನು ಬೇಕಾಗುವಂಥ ಆಹಾರವನ್ನು ಕಟ್ಟಿಕೊಂಡು ಗುರುಕುಲಕ್ಕೆ ಹೋಗಬೇಕಾದ್ರೆ ಒಂದು ಪ್ರಸಂಗ ನೋಡ್ತಾನೆ ಬಸವಣ್ಣ. ಏನು, ತಮಗೆ ಪಾಠ ಮಾಡುವಂತಹ ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಹೊಡೆಯಾಕತ್ತಾರೆ ಸಣ್ಣ ವಯಸ್ಸಿನೊಳಗೆ, ರೋಡ್ನೊಳಗೆ ಹೋಗುವಂಥ ಟೈಮ್ದೊಳಗೆ. ತನಗೆ ಪಾಠ ಮಾಡುವಂಥ ಗುರುಗಳು ಚಿದಂಬರ ಶಾಸ್ತ್ರಿಗಳು ಒಬ್ಬ ಹುಡುಗನ ಹಿಡ್ಕೊಂಡು ಬೆತ್ತಲ್ಲಿ ಹೊಡೆಯಾಕತ್ತಾರೆ. ಯಾಕೆ ಹೊಡೆಯಾಕತ್ತಾರ? ಹುಡುಗನ ಹೊಡೆದು ನಾನು ಅಡ್ಡಾಡುವಂಥ ದಾರಿ ಒಳಗೆ, ನಾನು ಮಾರುತೇಶ್ವರನ ಪೂಜೆ ಮಾಡಕ್ಕೆ ಹೊಂಟಿದ್ದೆ, ನಾನು ಬರುವಂಥ ದಾರಿ ಒಳಗೆ ಬಂದುಬಿಟ್ಟು ನನ್ನ ಮಡಿಯನ್ನೆಲ್ಲ ಕಲಿಸ್ಬಿಟ್ಟು ಮೈಲಿಗೆ ಮಾಡಿಬಿಟ್ಟು ನನ್ನ ದಾರಿ ಒಳಗೆ ನೀ ಬಂದಿದ್ದಕ್ಕಾಗಿ ನಿನಗೆ ಹೊಡೆತನೇ ಮುಖ್ಯ ಅಂತ ತಿಳ್ಕೊಂಡು ಬೆತ್ತದಿಂದ ಹಿಡ್ಕೊಂಡು ಹೊಡೆಯಾಕತ್ತಿದ್ರಲ್ಲ, ಹೊಡೆಯುವಂಥ ಹುಡುಗನನ್ನು ಓಡಿ ಹೋಗಿ ತಬ್ಕೊಂಡು ಇವನ್ಯಾಕೆ ಹೊಡೆಯಾಕತ್ತೀರಿ ನೀವು ಅಂತ ತಿಳ್ಕೊಂಡು 8 ವರ್ಷದ ಬಸವಣ್ಣ ಆ ಬಾಲಕನನ್ನು ತಬ್ಕೊಂತಾನ. ಹೊಡಿಬೇಡ್ರಿ ಗುರುಗಳ, ಹೊಡಿಬೇಡ್ರಿ, ಯಾಕೆ ಹೊಡೆಯಾಕತ್ತೀರಿ, ಎದರ ಸಲುವಾಗಿ ಹೊಡೆಯಾಕತ್ತೀರಿ, ಹೊಡಿಬೇಡ್ರಿ ಅಂತ ತಿಳ್ಕೊಂಡು ಆ ಹುಡುಗನ ಮುಟ್ಟಿದ ಕೂಡಲೇ ಚಿದಂಬರ ಶಾಸ್ತ್ರಿಗಳಿಗೆ ಮತ್ತೊಟ್ಟು ಸಿಟ್ಟು ಬಂದುಬಿಡುತ್ತು. ಯಾವ ಹುಡುಗನನ್ನು ಕೈ ಮೇಲೆ ಮುಟ್ಟಬಾರ್ದು ಅಂತ ತಿಳ್ಕೊಂಡು ಕೋಲಿನಿಂದ ಹೊಡೆಯಾಕತ್ತೀನಿ, ಅಂಥ ಹುಡುಗನನ್ನು ಮುಟ್ಟಿಬಿಟ್ಟಲ್ಲೋ ಬಸವಣ್ಣ, ಎಂಥ ಅಪಚಾರ ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಆ ಮುಟ್ಟಿದ ಕೋಲನ್ನು ತೊಗೊಂಡು ಅವಂಗೆ ಹೊಡೆದ್ರೆ ಇವನು ಪಾಪ ನನಗೆ ಬರ್ತೈತಲ್ಲ ಅಂತ ತಿಳ್ಕೊಂಡು ಬಸವಣ್ಣನ ಮೇಲೆ ಸಿಟ್ಟಾದ. ಇಂಥ ಅನೇಕ ಘಟನೆಗಳು ಅವತ್ತಿನ ಕಾಲದಾಗ ನಡೀತಿದ್ವು. ಇವತ್ತು ಪರಸ್ಪರ ಮಾತಾಡೋಕ್ಕೆ ಅನುಕೂಲ ಐತಿ, ನೋಡೋದಕ್ಕೆ ಕುಂದ್ರೋದಕ್ಕೆ ಅವಕಾಶ ಐತಿ. ಇಷ್ಟ ಹಾಕೊಂಡ ತಾಯಂದರು ಬಂದಿರಿ, ಇಷ್ಟ ಹಾಕೊಂಡ ಪುರುಷರು ಬಂದಿರಿ, ಒಂದೇ ಕಡೆ ಕುತ್ಕೊಂಡು ಇಷ್ಟ ಹಾಕೊಂಡ ಕೇಳಾಕತ್ತೀರಂದ್ರೆ ಇದರ ಹಿಂದೆ ದೊಡ್ಡ ಶಕ್ತಿ ಬಸವಣ್ಣನವ್ರದ್ದು ಐತೆ ಅನ್ನುವಂಥದ್ದನ್ನು ಯಾವತ್ತೂ ಮರೆಯಂಗಿಲ್ಲ ನೀವು. ಹುಡುಗನ ಪ್ರಶ್ನೆಗೆ ಉತ್ತರ ಇಲ್ಲ ಚಿದಂಬರ ಶಾಸ್ತ್ರಿಗಳವ್ರ ಹತ್ರ. ಯಾಕೆ ಆ ಹುಡುಗನನ್ನು ಹೊಡ್ಯಾಕತ್ತೀರಿ? ಈತ ಶೂದ್ರ ಅದಾನ, ಶೂದ್ರ ಇರತಕ್ಕಂಥ ವ್ಯಕ್ತಿಗಳನ್ನು ನಾವು ಮುಟ್ಟಬಾರದು, ಮುಟ್ಟಿದ್ರೆ ಪಾಪ ಬರ್ತದೆ, ಮೈಲಿಗೆ ಆಗ್ತದೆ. ಅವಾಗ ಅವ ಹೇಳ್ತಾನ, ಮತ್ತು ಶೂದ್ರು ತಂದ ಮೆಟ್ಟುಗಳನ್ನು ಮೆಟ್ಕೊತೀರಿ, ಮತ್ತು ಅವ್ರನ್ನ ಯಾಕೆ ಮುಟ್ಟೋದಿಲ್ಲ? ಬಸವಣ್ಣವ್ರು ನೋಡ್ರಿ 8 ವಯಸ್ಸಿನಾಗ ಹಿಂಗೆ ಕೇಳ್ತಾರೆ. ನಮ್ಮ ಯಾರು ಶೂದ್ರು ಮಾಡ್ಕೊಂಡು ಬಂದಿರತಕ್ಕಂಥ ಮೆಟ್ಟುಗಳನ್ನು ಕಾಲಾಗ ಮೆಟ್ಕೊಂಡು ಅಡ್ಡಾಡ್ತೀರಿ, ಹಾಗಾದರೆ ಮೆಟ್ಟು ಮಾಡ್ಕೊಂಡು ಬಂದಾಗ ಮೆಟ್ಟನ್ನು ಹಾಕ್ಕೊಂಡು ಅಡ್ಡಾಡಕ್ಕೆ ಬರ್ತದೆ, ಅವ್ರನ್ನ ಯಾಕೆ ಮುಟ್ಟಾಕ್ ಬರೋದಿಲ್ಲ? ಹಿಂಗಂದಾಗ ಚಿದಂಬರ ಶಾಸ್ತ್ರಿಗಳಂತಾರೆ, ಮೆಟ್ಟುಗಳನ್ನು ಹಂಗೆ ಮೆಟ್ಟೋದಿಲ್ಲ, ನಾವು ಶುದ್ಧೋದಕವನ್ನು ಹಾಕಿ ಅವನು ಪರಿಶುದ್ಧ ಮಾಡಿ ಆಮೇಲೆ ಮೆಟ್ಕೋತೀವಿ ಅಂತ ಅಂದಾಗ ಮತ್ತೆ ಬಸವಣ್ಣವ್ರು ಅಂತಾರೆ, ಹಾಗಾದರೆ ನಿಮ್ಮ ಶುದ್ಧೋದಕದಿಂದ ಮೆಟ್ಟು ಇಲ್ಲೇನು ಕಾಲಾಗ ಹಾಕೊಳ್ಳುವಂಥ ಮೆಟ್ಟುಗಳು ಅದಾವಲ್ಲ, ಈ ಮೆಟ್ಟುಗಳು ಶುದ್ಧ ಅಕ್ಕವ ಅನ್ನೋದಾದ್ರೆ ಸತ್ತು ಚರ್ಮ ಶುದ್ಧ ಮಾಡಕ್ಕೆ ಬರ್ತದೆ, ಜೀವಂತಿದ್ದು ಮನುಷ್ಯನ ಯಾಕೆ ಶುದ್ಧ ಮಾಡಕ್ಕೆ ಬರೋಂಗಿಲ್ಲ? ಇವಂಗೂ ಶುದ್ಧೋದಕ ಹಾಕ್ರಿ, ಅವನು ಶುದ್ಧ ಮಾಡಿರಿ ಅಂತ ಹೇಳ್ತಾನೆ ಬಸವಣ್ಣ. ನಿಮ್ಮ ಶುದ್ಧೋದಕದಿಂದ ಮೆಟ್ಟನ್ನು ಶುದ್ಧ ಮಾಡಕ್ಕೆ ಬರ್ತದೆ ಅಂತಂದ್ರೆ ಅದ ನೀರನ್ನು ತೆಗೆದುಕೊಂಡು ಅವಂಗೂ ಹಾಕಿ ಅವನು ಶುದ್ಧ ಮಾಡಿರಲ್ಲ ಅಂತ ಅಂದಾಗ ಅವಾಗ ಅವ್ರಂತಾರ, ನೋಡು ಬಸವ, ಎಂಥ ವ್ಯಕ್ತಿ ಹೊಟ್ಟೆ ಒಳಗೆ ಎಂಥವ್ನು ಹುಟ್ಟಿಬಿಟ್ಟಿಯೋ ನೀನು, ಪಂಡಿತರಿಗೆ ಹೊಳ್ಳಿ ಪ್ರಶ್ನೆ ಕೇಳ್ತೀಯಲ್ಲೋ, ಕಲಿಸಿದ ಗುರುಗಳಿಗೆ ವಾದ ಮಾಡ್ತೀಯಲ್ಲೋ ಅಂತ ತಿಳ್ಕೊಂಡು ಅಪರಾಧಿಯನ್ನು ತೆಗೆದುಕೊಂಡು ಬಂದು ಹೋಗಿ ಯಾರ ಹತ್ರ ಹೇಳ್ತಾರೆ?
ಮಾದರಸನ ಮುಂದೆ ಹೇಳ್ತಾರೆ, ಏನ್ರಿ ನಿಮ್ಮ ಮಗನಿಗೆ ಕಲಸ ಅಂತ ತಿಳ್ಕೊಂಡು ನೀವು ಗುರುಕುಲ ಕಲಸಕ್ಕೆ ಹೋದ್ರೆ ಇವಂಗ ನಾವು ಕಲಿಸಿದಕ್ಕಿಂತ ಇವ ನಮಗೆ ಕಲಸಕ್ಕೆ ಬಂದಿದ್ದ ಹೆಚ್ಚಾಗಿಬಿಟ್ಟದ. ಶೂದ್ರನ್ನೆಲ್ಲ ಮುಟ್ಕೋತಾನ, ಅವ್ರನ್ನ ಮುಟ್ಟಿ ಅವ್ರಿಗೆ ಹಣ್ಣು ಕೊಡಕ್ಕೆ ಹೊಕ್ಕಾನ, ಅವ್ರು ತಿನ್ಸಕ್ಕೆ ಹೊಕ್ಕಾನ, ಅವ್ರಿಗೆ ಉಣಸಕ್ಕೆ ಹೊಕ್ಕಾನ. ನಮ್ಮ ಮಕ್ಕಳು ಕುಟ್ಟಾಗಿರು ಅಂದ್ರೆ ಆ ಮಕ್ಕಳು ಕುಟ್ಟಾಗ ಹೋಗಿರಾಕ ಹೊಕ್ಕಾನ. ಏನು ಮಾಡಬೇಕು? ಎಂಥವ್ರು ಹೊಟ್ಟೆ ಒಳಗೆ ಎಂಥವ್ರು ಹುಟ್ಟು ಬಿಟ್ಟಾರಿ ಅಂತ ಎಲ್ಲರೂ ಒಂದು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಆ ಬಾಲಕ ಬಸವಣ್ಣನನ್ನು ಕರೆದು ಹೊರಗೆ ಹೊಡೆಯಂಗಿಲ್ಲ, ಏನು ಅನ್ನೋಂಗಿಲ್ಲ. ಭಾಳ ದಿವ್ಸಕ್ಕೆ ಪ್ರೀತಿಯಿಂದ ಹುಟ್ಟಿರುವಂಥ ಮಗು ಅದ. ಅವಾಗ ಮಾದಲಾಂಬಿಕೆ ಮುಂದೆ ಕುಂದಿರಿಸ್ಕೊಂಡು ಮಾದರಸರು ಹೇಳ್ತಾರಂತ, ಬಸವ ಸಂಪ್ರದಾಯ ವಿರುದ್ಧ ಮಾತಾಡೋಕೆ ಹೋಗ್ಬೇಡಪ್ಪ, ಸಂಪ್ರದಾಯವನ್ನು ಮೀರಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದಪ್ಪ. ಸಂಪ್ರದಾಯಕ್ಕೆ ಮೀರಿ ನಾವೇನಾದ್ರೂ ನಡ್ಕೊಳಕತ್ತೀವಿ ಅಂದ್ರೆ ವಿಪ್ರರು ನಮ್ಮನ್ನು ನೋಡಿ ಸುಮ್ಮನೆ ಇರೋದಿಲ್ಲಪ್ಪ. ದಯಮಾಡಿ ಹಂಗೆ ಮಾಡೋಕೆ ಹೋಗ್ಬೇಡ ಬಸವ, ಅವ್ರೇನು ಹೇಳ್ತಾರ ಅದನ್ನು ನೀನು ಕೇಳಬೇಕು ಅಂತ ತಿಳ್ಕೊಂಡು 8 ವರ್ಷ ಆಗಿತ್ತು. 8 ವರ್ಷ ಆದಮೇಲೆ ಉಪನಯನ ಮಾಡಬೇಕಲ್ಲ ಅವನಿಗೆ. ಯಾವುದಾದ್ರೂ ನಮ್ಮ ಧರ್ಮದೊಳಗನ ಐತಿ, ಇಸ್ಲಾಂ ಧರ್ಮದಾಗನ ಐತಿ, ಎಲ್ಲ ಧರ್ಮದೊಳಗೆ ದೀಕ್ಷಾ ಸಮಾರಂಭ ಇರತ್ತಾವೆ. ಕೆಲವು ಮಂದಿ ಉಪನಯನ ಅಂತಾರೆ, ಕೆಲವು ಮಂದಿ ಮುಂಜಿ ಅಂತಾರೆ, ಕೆಲವು ಮಂದಿ ಈ ಅಯ್ಯಾಚಾರ ಅಂತಾರೆ. ಹಂಗೆ ಅವ್ರವ್ರ ಧರ್ಮದೊಳಗೆ 8ರ ವಯಸ್ಸಿಗೆ ಅಲ್ಲಿವರೆಗೂ ಈ ಶರೀರ ಅನ್ನುವಂಥದ್ದು ಹೆಂಗಿರ್ತದೆ ಅಂದರೆ ಮಾಂಸದ ಮುದ್ದೆ ಆಗಿರ್ತದೆ. ಈ ಮಾಂಸದ ಮುದ್ದೆಗೆ ಆ ದೀಕ್ಷೆಯನ್ನು ಕೊಟ್ಟ ಮೇಲೆ ಇದು ಮಂತ್ರ ಮುದ್ದೆ ಶರೀರ ಆಗ್ತದೆ. ಮಾಂಸಪಿಂಡವಾಗಿರ್ತಕ್ಕಂಥದ್ದನ್ನು ಮಂತ್ರಪಿಂಡವನ್ನಾಗಿ ಮಾಡುವಂಥ ಕೆಲಸವನ್ನು ದೀಕ್ಷೆಗಳು ಮಾಡ್ತಾವೆ. ಎಲ್ಲರೂ ಮಾಡಿಸ್ಕೊಳ್ಳಬೇಕು. ಅದನ್ನು ಅಯ್ಯಾಚಾರ ಮಾಡ್ಕೋಬೇಕು, ಲಿಂಗ ದೀಕ್ಷಾ ಮಾಡಿಸ್ಕೋಬೇಕು. ಎಲ್ಲರೂ ಯಾವ್ಯಾವ ಧರ್ಮದೊಳಗೆ ನಾವು ಅದೀವಿ ಆಯಾ ಧರ್ಮದ ದೀಕ್ಷೆಯನ್ನು ನಾವೆಲ್ಲರೂ ತಗೊಳ್ಬೇಕಾಗ್ತದೆ. ಅದನ್ನು ತಗೊಂಡು ಅದರಂಗೆ ಆಚರಣೆ ಮಾಡಬೇಕಾಗ್ತದೆ. ಧರ್ಮದಿಂದ ನಡಿಬೇಕಾಗತ್ತೆ. ಹೇಳೋದು ಅಟ್ಟ ಅಲ್ಲ. ಹೇಳೋರು ನಾ ಹೇಳಿದ್ದೆ ನೀವು ಕೇಳಿದ್ದೆ, ಈ ಹೇಳಿದ್ದನ್ನು ಕೇಳುವ ಮಂದಿಯಿಂದ ಏನೂ ಆಗೋದಿಲ್ಲ ಅಂತ ತಲೆಗಿಟ್ಕೊಳ್ರಿ ನೀವು. ಬರೀ ಹೇಳಿದ್ದನ್ನು ಕೇಳೋರಿಂದ ಏನಾಕೈತಿ? ಯಾವನೋ ಒಬ್ಬ ಬೋರ್ಡ್ ಹಾಕಿದ್ದ, ನಾ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂತ. ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ ಬೇಕಾಗ್ಯಾರ ಅಂದ್ಕೂಡ್ಲೇನೆ ಒಂದು 8 ಮಂದಿ ಬಂದ್ರೆ ನಾವು ಮಾಡ್ತೀವಿ ಅಂತ. ಪಗಾರ ಎಷ್ಟು ರೀ? ತಿಂಗಳ 10,000 ರೂಪಾಯಿ ಕೊಡ್ತೀನಿ. ಇನ್ನೊಬ್ಬ ಒಂದು ಎಷ್ಟು ನಮ್ದು ಒಂದು 15,000 ರೂಪಾಯಿ ಕೊಟ್ಟರೆ ನಾವು ಮಾಡ್ತೀನಿ ನೋಡ್ರಿ ಅಂದವ. 7 ಮಂದಿ ಹೋದರು, ಅವನೊಬ್ಬ ಉಳ್ಕೊಂಡ 15,000 ರೂಪಾಯಿಗೆ ಹೇಳಿದ್ದನ್ನು ಕೇಳುವಂಥ ಕೆಲಸಗಾರ. ಅಂದ್ರೆ ನಾವು ಏನು ಹೇಳ್ತಾನೆ ಎಲ್ಲ ಕೇಳಬೇಕವ. ಅವ ಬಂದು ಕರ್ಕೊಂಬಂದು ತನ್ನ ತೋಟದಾಗ ಇಟ್ಕೊಂಡು ಹೇಳಿದವ, ನೋಡಪ್ಪ ಮುಂಜಾನೆ ಎದ್ದು ಗುಡ್ಲಿನ ಎತ್ತಿಗೆ ನೀರು ಕುಡಿಸ್ಬೇಕು, ಆಕಳಕ್ಕೆ ನೀರು ಕುಡಿಸ್ಬೇಕು, ಹುಣ್ರಿ ಅಂದವ. ಎತ್ತು ಹೊರಗೆ ಕಟ್ಬೇಕು, ಹುಣ್ರಿ ಅಂದ. ಮತ್ತು ಹೊಳ್ಳಿ 9-9:30 ಆಕೈತಿ, ಆಕಳಕ್ಕೆ ಎತ್ತಿಗೆ ತಿನ್ನಾಕಿಡ್ಬೇಕು, ಹುಣ್ರಿ ಅಂದವ. ಹೊರಗೆ ಕಟ್ಟಿದ ಮೇಲೆ ಸ್ವಚ್ಛಂಗೆ ಕಸ ಹೊಡಿಬೇಕು, ಹುಣ್ರಿ ಅಂದವ. ಇಷ್ಟೆಲ್ಲ ಕೆಲಸ ಹೇಳಿಕೊಟ್ಟಾನ. ಹೇಳಿಕೊಟ್ಟು 8 ದಿವಸ ಊರಿಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾನವ. 8 ದಿವಸ ಹೋಗಿ ಬರ್ತೀನಂತ ಹಿಂಗೆ ಊರಿಗೆ ಹೋಗಿ 8 ದಿವಸ ಆದಮೇಲೆ ಬಂದು ನೋಡ್ತಾನೆ, ಕಟ್ಟಿದ ಎತ್ತು ಕಟ್ಟದಲ್ಲೇ ಅದಾವು, ನೀರು ಇಟ್ಟಿಲ್ಲ, ತಿನ್ನಕ್ಕೂ ಇಟ್ಟಿಲ್ಲ, ಹಾಲು ಹಿಂಡ್ಕೊಂಡಿಲ್ಲ, ಸ್ವರ್ಗ ಸಾಯಕ್ಕಾಗಿತ್ತು 8 ದಿವಸ ಗಟ್ಟಲೆ. ಮತ್ತು ನೀರು ಕೂಳು ಹಾಕ್ಲಿಲ್ಲ ಅಂದ್ರೆ ಏನಾಕ್ಕವು ಪಾಪ. ನೋಡಿ ಇಟ್ಟು ಸಿಟ್ಟು ಬಂತು. 15,000 ರೂಪಾಯಿ ರೊಕ್ಕ ಕೊಟ್ಟು ನಿನಗೆ ಹೇಳಿದ್ದು ಕೇಳುವಂಥ ಕೆಲಸಕ್ಕೆ ಇಟ್ಕೊಂಡ್ರೆ ಒಂದಿಷ್ಟು ನೀರು ಕುಡಿಸಿಲ್ಲಲ್ಲೋ, ಏನು ಕೆಲಸ ಮಾಡೀನಿ ಅಂತ ಅಂದಾಗ ಸಾವ್ಕಾರ ಬೈಬೇಡ್ರಿ ನನಗೆ ಅಂದವ. ಯಾಕೆ ಬೈಬೇಡ್ರಿ? ಯಾಕೆ ಬೈಬೇಡ್ರಿ? ನೀವೇನು ಹೇಳಿ ಕರ್ಕೊಂಬಂದಿರಿ? ನನ್ನ ಹೇಳಿದ್ದನ್ನು ಕೇಳ ಅಂತ ಹೇಳ್ಕೊಂಬಂದಿರಿ. ನೀವು ಹೇಳಿದ್ದೆಲ್ಲ ಕೇಳಿನಿಲ್ಲ. ನಾನು ನೀರು ಕುಡಿಸಂದಿರಿ, ಹ್ಞೂ ಅಂದಿನಿ. ತಿಳಿದಿಲ್ಲ ನಿಮ್ಗೆ? ನೀವು ಒಂಥರ ಟ್ಯೂಬ್ಲೆಟ್ ಇದ್ದಂಗೆ ಇದೀರಿ. ನೀರು ಕುಡಿಸಂದಿರಿ, ನೀರು ಕುಡಿಸೀನಿ, ಮತ್ತು ಅದಕ್ಕೆ ನೀವು ಹ್ಞೂ ಅಂದಿನಿ. ನೀವು ಅದಕ್ಕೆ ಹೊರಗೆ ಕಟ್ಬೇಕಂದಿರಿ, ಅದನ್ನು ಹ್ಞೂ ಅಂದಿನಿ. ನೀ ಹೇಳಿದ್ದು ಕೇಳೋ ಅಟ್ಟ ನಾನು ಮಾಡವಲ್ಲ ಅಂದಂತವ. ಮತ್ತು ಬರೀ ಹೇಳಿದ್ದು ಕೇಳಿದ್ರೆ ಅಟ್ಟ ಏನು ಬೆಲೆ ಐತಿ? ಸ್ವಾಮಿಗಳು ಹೇಳಿದ್ದನ್ನು ಬರೀ ಕೇಳ್ಕೊಂಡು ಅಟ್ಟ ಹೋದ್ರೆ ಏನು ಬೆಲೆ ಇಲ್ಲ. ಹೇಳಿದ್ದನ್ನು ಕೇಳಿದ್ರೆ ಅಷ್ಟೇ ಬೆಲೆ ಇಲ್ಲ, ಕೇಳಿದಂಗೆ ಒಂದಿಷ್ಟು ನಡ್ಕೊಂಡವ್ರಿಗೆ ಅಟ್ಟ ಬೆಲೆ ಐತಿ ಈ ಜಗತ್ತಿನಾಗ. ಇದಕ್ಕೆ ಚಪ್ಪಾಳಿ ಹೊಡ್ರಿ, ಏನಾಗೋದಿಲ್ಲ. ಯಾವಾಗ 8 ವಯಸ್ಸಾಗ್ತದೆ, ವಯಸ್ಸಾದ ಕೂಡಲೇ ಬಸವಣ್ಣನವ್ರಿಗೆ ಉಪನಯನ ಮಾಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಘಟನೆ ಕಣ್ಮುಂದೆ ಬರ್ತದೆ. ಏನು ಕಣ್ಮುಂದೆ ಬರ್ತದೆ ಅಂದರೆ, ಬಸವಣ್ಣನವರ ತಂದೆಯಾಗಿರ್ತಕ್ಕಂಥ ಮಾದರಸರ ತಂಗಿ ಲಕ್ಷ್ಮಮ್ಮ, ಆ ಲಕ್ಷ್ಮಿಯ ಗಂಡ ಅಚಾನಕ್ಕಾಗಿ ತೀರ್ಕೊಂಡ್ಬಿಡ್ತಾನೆ. ಇದು ಭಾಳ ಮನುಷ್ಯನ ಮೇಲೆ ಪ್ರಭಾವ ಬೀರಿರುವಂಥ ಘಟನೆ ಇದು ಬಸವಣ್ಣವ್ರಿಗೆ. 8 ವಯಸ್ಸಿನಾಗ ಇದು ಹೇಳಕತ್ತಿದ್ದು ನಾನು. 20 ವಯಸ್ಸಾದ ಮೇಲೆ ಆಗಿರುವಂಥ ಘಟನೆ ಅಲ್ಲ ಇದು. 8 ವಯಸ್ಸಿನ ಹುಡುಗನ ಮೇಲೆ ಪರಿಣಾಮ ಆಗ್ತದೆ. ಏನಾಗ್ತದೆ? ಏನು ಆ ಮಾದರಸನ ತಂಗಿ ಆಗಿರ್ತಕ್ಕಂಥ ಸೋದರತ್ತೆಯ ಗಂಡ ತೀರ್ಕೊಂಡಿದ್ದಕ್ಕೆ ಸೋದರತ್ತೆಗೆ ಒತ್ತಾಯಪೂರ್ವಕವಾಗಿ ತಲೆ ಬಡಿಸುವಂಥ ಕೆಲಸವನ್ನು ಮಾಡಾಕತ್ತಿದ್ರು. ಕೇಶ ಮುಂಡನ ಮಾಡ್ಬೇಕಲ್ಲ. ಗಂಡ ಸತ್ತ ಅಂದ್ರೆ ಕೈಯಾಗಿನ ಬಳಿಯನ್ನು ತೆಗಿಬೇಕು, ಕುಂಕುಮ ತೆಗಿಬೇಕು, ಬಿಳಿ ಬಟ್ಟೆ ಹಾಕ್ಕೋಬೇಕು, ಮೂಲ್ಯಾಗ ಕುಂದಿರ್ಬೇಕು, ಯಾವುದೇ ಶುಭ ಕಾರ್ಯಗಳಿಗೆ ಹೋಗೋಂಗಿಲ್ಲ. ಯಾರು ಮಾಡಿಟ್ಟಾರೆ ಇವನು ಶಾಸ್ತ್ರನ? ಯಾರು ಮಾಡಿಟ್ಟಾರೆ? ಇದು ಮಾಲಕವಾಗಿರ್ತಕ್ಕಂಥ ಬಸವಣ್ಣನವ್ರ ಮೇಲೆ ಪರಿಣಾಮ ಬೀರ್ತದೆ. ನನ್ನ ಸೋದರತ್ತೆ ನನ್ನ ಎತ್ಕೊಂಡು ಮುದ್ದಾಡ್ತಿದ್ಲು, ನನ್ನ ಸೋದರತ್ತೆ ನನ್ನ ಕಣ್ಣು ಕೂಡಲೇ ಪ್ರೀತಿ ಮಾಡ್ತಿದ್ಲು. ಇವತ್ತು ನನ್ನ ಸೋದರತ್ತೆ ಕೂದಲವನ್ನು ತೆಗಿಯಾಕತ್ತಾರ, ಬಿಳಿ ಸೀರೆ ಕೊಟ್ಟಾರ, ನನ್ನಿಂದ ದೂರ ಇಡಾಕತ್ತಾರ. ಯಾವುದಾದ್ರೂ ಶುಭ ಸಮಾರಂಭ ಬಂದರೆ ಭಾಳ ದೂರ ಕುಂದಿರಿಸ್ತಾರೆ.
ಯಾಕೆ ಹಿಂಗೆ ಅಂತ ತಿಳ್ಕೊಂಡು ಹೋಗಿ ಸೋದರತ್ತೆಯನ್ನು ಕೇಳ್ತಾಳಂತ, ಅತ್ತೆ ಅತ್ತೆ ಯಾಕೆ ನಿನಗೆ ಹಿಂಗೆ ಮಾಡಾಕತ್ತಾರ? ಅವಾಗ ಬಾಲಕ ಬಸವಣ್ಣ ನನಗೆ ಸೋದರತ್ತೆ ಅಂತಾಳಂತ. ನೋಡಪ್ಪ, ನೀ ಕೇಳುವಂಥ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಬಸವಣ್ಣ, ಇದಕ್ಕೆ ಒಂದೇ ಉತ್ತರ, ಇದು ನಮ್ಮ ಸಂಪ್ರದಾಯ. ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ, ಗಂಡ ಸತ್ತ ಅಂದ್ರೆ ಹೆಂಡತಿ ವಿಧಿವಿ ಅಕ್ಕಾಳ. ಅದ ಹೆಂಡತಿ ಸತ್ತ ಅಂದ್ರೆ ಗಂಡ ಮದುವೆ ಅಕ್ಕನಂದ್ರೆ ಏನೈತಿದ್ರ ವಿಚಾರ? ಹೆಂಡತಿ ಸತ್ತ ಅಂದ ಕೂಡಲೇ ಗಂಡ ಮದುವೆ ಆಗಕ್ಕೆ ಬರ್ತದೆ, ಆದ್ರೆ ಗಂಡ ಸತ್ತಿದ್ದಕ್ಕೆ ಹೆಂಡತಿ ಬರೀ ವಿಧಿವಿ ಅಕ್ಕಾಳ ಅಂತಂದ್ರೆ ಇಷ್ಟು ತಾರತಮ್ಯ ನಮ್ಮ ಜಗತ್ತಿನಾಗಿತ್ತು. ಹೆಣ್ಮಕ್ಳು ಅಂತಂದ್ರೆ ಕೇವಲ ಅಡಿಗೆ ಮನೆಗೆ ಸೀಮಿತವಾಗಿರುವಂಥ ವಸ್ತು. ಹೆಣ್ಮಕ್ಳು ಅಂತಂದ್ರೆ ಮಕ್ಕಳನ್ನು ಹೆರುವ ಯಂತ್ರ. ಹೆಣ್ಮಕ್ಳಿಗೆ ಯಾಕೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕು? ಹೆಣ್ಮಕ್ಳಿಗೆ ಯಾಕೆ ಶಿಕ್ಷಣ ಬೇಕು? ಹೆಣ್ಮಕ್ಳಿಗೆ ಯಾಕೆ ಓಟ್ ಹಾಕುವಂಥ ಅಧಿಕಾರ ಬೇಕು? ಯಾವ ಅಧಿಕಾರನೂ ಸಹಿತ ಇರಲಾರ್ದಂಗೆ ನಮ್ಮನ್ನು ಮನ್ಯಾಗನ ಕುಂದರ್ಸಿದ್ರೆ ಯವ್ವ. ಹೆಣ್ಣು ಹುಟ್ಟಿದ್ರೆ ಮನ್ಯಾಗ ಪೀಡೆ ಅನಿಸ್ತಿತ್ತು, ಹೆಣ್ಣು ಹುಟ್ಟಿದ್ರೆ ಮನ್ಯಾಗ ಪೀಡೆ ಅಂತಿದ್ರು. ಯಾವ್ದಾರು ಹಿಂಗೆ ಮನೆಗೆ ಹೋಗಿ ಗರ್ಭವತಿ ಆಗಿ ಮನೆಗೆ ಹೋಗಿ ಅಲ್ಲೇ ಹೆರಿಗೆ ಆಯ್ತು ಅಂದ ಕೂಡಲೇ ಫಸ್ಟ್ ಫೋನಾಗ ಕೇಳೋದೇನು ಹೆಣ್ಣ ಗಂಡ? ಗಂಡ ಅಂದ್ರೆ ಕುಲು 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 ನಗೋದು, ಹೆಣ್ಣು ಅಂದ ಕೂಡಲೇ ಮಕ್ಕ ಸಪ್ಪಿ ಮಾಡ್ಕೊಂಡು ಕುಂದ್ರೋದು. ವಿಚಾರ ಮಾಡಿಕೊಡ್ರಿ, ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತದ, ಗಂಡು ಹುಟ್ಟಿದ್ರೆ ಪೇಡೆ ಅನಿಸ್ತದ. ಗಂಡು ಹುಟ್ಟಿದ್ರೆ ಪೇಡೆ ಅನಿಸ್ತಿತ್ತು, ಹೆಣ್ಣು ಹುಟ್ಟಿದ್ರೆ ಪೀಡೆ ಅಂತಿತ್ತು. ಗಂಡು ಹುಟ್ಟಿದ್ರೆ ದೊರೆ ಅಂತಿತ್ತು, ಹೆಣ್ಣು ಹುಟ್ಟಿದ್ರೆ ಹೊರೆ ಅಂತಿತ್ತು. ಗಂಡು ಹುಟ್ಟಿದ್ರೆ ಹೊನ್ನು ಅಂತಿತ್ತು, ಹೆಣ್ಣು ಹುಟ್ಟಿದ್ರೆ ಹುಣ್ಣು ಅಂತಿತ್ತು. ಆದರೆ ಎಷ್ಟು ಮಂದಿಗೆ ಗೊತ್ತೈತಿ, ಭಾರತ ದೇಶದೊಳಗೆ 510ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ದು, 500ಕ್ಕೂ ಹೆಚ್ಚು ಸಂಸ್ಥಾನಗಳಿದ್ರೂ ಸಹಿತ ಯಾವೊಬ್ಬ ವ್ಯಕ್ತಿನೂ ಸಹಿತ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗ್ರಿ ಅಂತ ಹೇಳುವಂಥ ಮಾತನ್ನು ಇರಲಿಲ್ಲ. ಅದು ನಮ್ಮ ನಾಡಿನೊಳಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು, ಅದು ಕಿತ್ತೂರು ರಾಣಿ ಚೆನ್ನಮ್ಮ, ಮೊಟ್ಟ ಮೊದಲು ಈ ದೇಶವನ್ನು ಬಿಟ್ಟು ತೊಲಗ್ರಿ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲು ಸ್ವಾತಂತ್ರ್ಯ ಹೋರಾಟಗಾರ್ತಿ. ಹೊಡ್ರಿ ನಮ್ಮ ಜೋರಾಗಿ ಚಪ್ಪಾಳೆ ಅಂತ ಹೆಣ್ಮಗಳಿಗೆ. ಒಬ್ಬ ಹೆಣ್ಮಗಳು ಸಾವಿತ್ರಿಬಾಯಿ ಪುಲೆ ಅನ್ನುವಂಥ ಹೆಣ್ಮಗಳು ಹೋಗಬೇಕು. ಏನ್ರಿ, ಒಂದು ಸಣ್ಣ ಹುಡುಗ ಇಷ್ಟ ಹಾಕೊಂಡ ಹೋರಾಟವನ್ನು ಮಾಡಿ ಮಹಿಳೆಯರಿಗಾಗಿ ಇಷ್ಟ ಹಾಕೊಂಡ ಹೋರಾಟ ಮಾಡ್ತಾನಂದ್ರೆ ಅಭಿಮಾನ ಪಡ್ಬೇಕು ನಾವು. ಸಾವಿತ್ರಿಬಾಯಿ ಪುಲೆ ಅನ್ನುವಂಥ ಹೆಣ್ಮಗಳು ಇಲ್ಲೇ ಮಹಾರಾಷ್ಟ್ರದೊಳಗೆ ನಿಮಗೆಲ್ಲರಿಗೂ ಗೊತ್ತದ. ಬುಧವಾರ ಪೇಟೆ ಒಳಗೆ ನೋಡ್ರಿ, ಹೆಣ್ಣು ಮಕ್ಕಳಿಗಾಗಿ ಒಂದು ಪ್ರತ್ಯೇಕ ಶಾಲೆಯನ್ನು ತೆಗೆದಂಥ ತಾಯಮ್ಮದೊಳಗೆ ಒಂದಿಷ್ಟು ಮಂದಿ ಏನು ಮಡಿವಂತರ ಅಂತ ಇರ್ತಿದ್ರಲ್ಲ, ಆ ತಾಯಿ ಮೇಲೆ ಹೆಂಡಿಯನ್ನು ಒಗಿತಿದ್ರು. ಹೆಂಡಿ ಒಗೆದ್ರೆ ಮಾನಸಿಕ ಮಾಡ್ಕೊತಿರ್ಲಿಲ್ಲ. ನಮಗೆ ಯಾರಾದರೂ ಹೊರಗೆ ಬರ್ಬೇಕಾದ್ರೆ ಒಂದು ಸಣ್ಣ ಮಾತಂದ್ರೆ ತಡ್ಕೊಳಕ್ಕಾಗೋದಿಲ್ಲ ನಮಗೆ. ಆದರೆ ಶಾಲೆಗೆ ಹೋಗ್ಬೇಕಾದ್ರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ಕುಂತವರು ಹೆಂಡಿಯನ್ನು ಒಗಿತಿದ್ರು, ತುಚ್ಚ ಮಾತುಗಳನ್ನು ಮಾತಾಡ್ತಿದ್ರು. ಆದರೂ ಸಹಿತ ಹೆಂಡಿ ಒಗೆದಂಥ ಸೀರೆಯನ್ನು ತೆಗೆದುಕೊಂಡು ಹೋಗಿ ಕ್ಲಾಸ್ ರೂಮ್ನೊಳಗೆ ಹೋಗ್ಬೇಕಾದ್ರೆ ಸೀರೆಯನ್ನು ಬದಲಿ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡಿ ಹೊಳಿ ಬರ್ಬೇಕಾದ್ರೆ ಅದ ಹೆಂಡಿ ಸೀರೆನ ಉಟ್ಕೊಂಡು ಮನೆಗೆ ಹೋಗಿದ್ಲು. ಇಂಥ ಒಬ್ಬ ಹೆಣ್ಮಗಳು ತಾಯಿ ಯಾವತ್ತು ಜಗತ್ತಿನೊಳಗೆ ಯಾರು ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡಿದಂಥ ಟೈಮ್ದೊಳಗೆ ಪ್ರತ್ಯೇಕವಾಗಿ ತಾಯಂದಿರಿಗೇ ಒಂದು ಸ್ಕೂಲನ್ನು ತೆಗೆಯುವಂಥ ಪ್ರಯತ್ನ ಮಾಡ್ತಾಳೆ. ಅಂದರೆ ಸಾವಿತ್ರಿಬಾಯಿ ತಾಯಿಗೆ ಒಂದು ಚಪ್ಪಾಳಿ ತಟ್ಟಬೇಕಲ್ಲ ನಾವೆಲ್ಲ. ಎಷ್ಟು ಮಂದಿ ತಾಯಂದ್ರೆ ಇಂಥ ಕೆಲಸ ಮಾಡಿಲ್ಲ ಹೇಳಿ ನೋಡೋಣ. ಅಂಥ ಟೈಮ್ದೊಳಗೆ ಹೆಣ್ಮಕ್ಳು ಅಂತಂದ್ರೆ ಇಷ್ಟು ತುಚ್ಛಾಗಿ ನೋಡುವಂಥ ಕಾಲಘಟ್ಟದೊಳಗೆ ಮನೆಯಾಗಿರ್ತಕ್ಕಂತಹ ಸೋದರತ್ತೆಯ ಕೇಶ ಮುಂಡನವನ್ನು ಮಾಡುವಂಥದ್ದನ್ನು ನೋಡಿ ಬಾಲಕ ಬಸವಣ್ಣ ಅಂತಾನೆ. ಇಂಥದ್ದೆಲ್ಲ ಪರಂಪರೆಯನ್ನು ಹೇಗೆ ಅದನ್ನು ಬಿತ್ತನೆ ಮಾಡಬೇಕು, ಇದರಿಂದ ಹೇಗೆ ಇವ್ರನ್ನ ಹೊರಗೆ ತರಬೇಕು ಅಂತ ಸಣ್ಣ ವಯಸ್ಸಿನ ಬಸವಣ್ಣಗಿಂತ ಮಾತುಗಳು ಬರ್ತಾವೆ. ಅಂದರೆ ಆ ಕಡೆ ಅದು ನಡೆದ್ರೆ ಇನ್ನೊಂದು ಕಡೆ ಪೂರ್ವ ತಯಾರಿ ನಡೆದದ ಉಪನಯನ ಮಾಡುವಂಥದ್ದು. ಉಪನಯನ ಮಾಡುವಂಥ ತಯಾರಿ ನಡೆದಂಥ ಟೈಮ್ದೊಳಗೆ ಈ ಕಡೆ ಭಾಳ ಪ್ರೀತಿಯಿಂದ ಬಸವಣ್ಣ ಅಪ್ಪುಗೆಯಿಂದ ಅಪ್ಪುಕೊಳ್ಳುವಂಥ ಅಕ್ಕ ನಾಗಲಾಂಬಿಕೆ ಬ್ರಹ್ಮಪುರಿಯಿಂದ ಶಿವನಾಗಿ ದೇವನನ್ನು ಕರ್ಕೊಂಡು ಮಗನ ತಮ್ಮನ ಮುಂಜುವೆ ಐತೆ ಅಂತ ತಿಳ್ಕೊಂಡು ಆಕೆ ಆ ಕಡೆಯಿಂದ ಬರ್ತಾಳೆ. ಅಕ್ಕ ಬಂದ್ಲು ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು? ಬಸವಣ್ಣಗೆ ಅಕ್ಕ ಅಂದ್ರೆ ಪಂಚಪ್ರಾಣ. ಯಾಕಂದ್ರೆ ತನಗೇನಾದರೂ ಒಂದಿಷ್ಟು ಏನಾದರೂ ಒಂದಿಷ್ಟು ತಿಳಿಲಾರ್ದಂಥ ವಿಚಾರ ಇದ್ವು ಅಂದ್ರೆ ಯಾರ ಹತ್ರ ತಿಳ್ಕೊತಿದ್ದ? ಅವ್ರ ಅಕ್ಕನ ಹತ್ರ ತಿಳ್ಕೊತಿದ್ದ. ಅವ್ರ ಹತ್ರ ಅಕ್ಕ ಬಂದ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕವ. ಅಕ್ಕ ಹಂಗಂದ್ರೆ ಹಿಂಗೆ, ಹಂಗ ಅಕ್ಕ ಹೀಗಂದ್ರೆ ಏನು, ಹಿಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿ ಅಕ್ಕನನ್ನು ಭಾಳ ಪ್ರೀತಿಯಿಂದ ನೋಡ್ಕೊಳ್ಳವ. ಅಂತ ಅಕ್ಕ ಬರ್ತಾಳೆ ಅಂದ ಕೂಡಲೇ ಖುಷಿ ಆಯಿತು. ಅಕ್ಕ ಬಂದ ಕೂಡಲೇ ಓಡಿ ಹೋಗಿ ಸಾಮಾನು ಇಸ್ಕೊಂಡು ಹೋಗಿ ಅಪ್ಪನ ತಪ್ಕೊಂಡು ಭಾಳ ಪ್ರೀತಿಯಿಂದ ಅಕ್ಕ ಮಾತಾಡ್ಕೊತ ಒಳಗೆ ಬರ್ತದೆ. ಒಳಗೆ ಬಂದ ಮೇಲೆ ಇನ್ನೇನು ಉಪನಯನ ಮಾಡಬೇಕನ್ನುವಂಥ ಟೈಮ್ದೊಳಗೆ ಈಗ ತಾಯಂದ್ರಿಗೆ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿರ್ತದೆ, ಎಲ್ಲ ತಾಯಂದ್ರಿಗೆ ಮುಟ್ಟಿನ ಸಮಸ್ಯೆ ಇರ್ತದೆ. ಹಾಗೆ ಅಕ್ಕ ನಾಗಲಾಂಬಿಕೆನೂ ಸಹಿತ ಭಾಳ ಖುಷಿಯಿಂದ ಏನು ಬಂದಿದ್ಲಲ್ಲ, ಖುಷಿಯಿಂದ ಬಂದಂಥ ಟೈಮ್ದೊಳಗೆ ಆ ತಾಯಿಗೂ ಸಹಿತ ಮುಟ್ಟಿನ ಸಮಸ್ಯೆ ಕಾಡಿದ ಕೂಡಲೇ ಒಂದು ಕತ್ತಲು ಕೋಣೆ ಒಳಗೆ ಕುಂದಿರ್ಸಿದ್ರು. ಕತ್ತಲು ಕೋಣೆ ಒಳಗೆ ಕುಂದಿರ್ಸಿದ ಕೂಡಲೇ ಅಲ್ಲೇ ಮೊಸರಿನೊಳಗೆ ಅನ್ನ ಹಾಕಿ ಕಾಲಿಸಿ ಒಂದು ತಟ್ಟೆಯನ್ನು ಕೊಟ್ಟರು. ಮುಟ್ತಾ ಇಲ್ಲ, ಅಲ್ಲಿ ಹೋಗಕ್ಕೆ ಬಿಡ್ತಾ ಇಲ್ಲ. ಅಕ್ಕ ಎಲ್ಲಿ, ನಿಮಿಷಕ್ಕೊಮ್ಮೆ ಅಕ್ಕ ಎಲ್ಲಿ ಅಂತ ತಿಳ್ಕೊಂಡು ಹೋಗುವಂಥ ಬಸವಣ್ಣಗೆ ತಾಯಿ ಕರೆದು ಹೇಳ್ತಾಳ, ನಿಮ್ಮ ಅಕ್ಕನ ಹತ್ರ ಹೋಗಬೇಡ, ನಿಮ್ಮ ಅಕ್ಕನ ಹತ್ರ ಮಾತಾಡಬೇಡ, ಅವಳನ್ನು ಮುಟ್ಟಬೇಡ ಅಂತ ತಿಳ್ಕೊಂಡು ಕೇಳಿದಾಗ ಆಕ ಬಾಲಕ ಬಸವಣ್ಣ ಅಂತಾನ, ಅಲ್ಲಮ್ಮ ಈಗರ ಒಂದು ತಾಸಿನ ಹಿಂದೆ ಅಕ್ಕ ಬರ್ಬೇಕಾದ್ರೆ ಓಡಿ ಹೋಗಿ ತಪ್ಕೊಂಡೀನಿ,
ಓಡಿ ಹೋಗಿ ಪ್ರೀತಿಯಿಂದ ನಮ್ಮ ಅಕ್ಕ ನನ್ನ ಕೂಟ ಮಾತಾಡ್ಯಾಳ. ಅಲ್ಲಿ ಬಸವಣ್ಣ ಊಟ ಗೀಟ ಮಾಡಿ ಬಾ ಮಾತಾಡೋಣ ಬಾ ಅಂತ ಹೇಳ್ಯಾಳ. ಈಗ ನೋಡಿದ್ರೆ ಅಕ್ಕನ ಹತ್ರ ಮುಟ್ಟಬೇಕು ಅಂತ ಹೊಂಟ್ರೆ ಮುಟ್ಟಾಕ್ ಬಿಡುವಲ್ರಿ, ಅಕ್ಕನ ಹತ್ರ ಹೋಗಾಕ್ ಬಿಡುವಲ್ರಿ. ಅಂಥದ್ದೇನಾಗ್ಯದ? ಏನು ಉತ್ತರ ಹೇಳ್ತೀರಪ್ಪ? ಊಟ ಮಾಡ್ತಾ ಇಲ್ಲ, ನೀರು ಕುಡಿತಾ ಇಲ್ಲ, ಅಕ್ಕನ ಹತ್ರ ಹೋಗ್ಬೇಕು ಅನ್ನುವಂಥ ಒಂದ ಹಠ ಅವನು ಹಿಡ್ಕೊಂಡು ಕುಂತಾಗ ಮಾದಲಾಂಬಿಕೆ ತಾಯಿ ಅಂತಾಳ, ಎಷ್ಟು ಕಷ್ಟಪಟ್ಟು ತಿಳಿಸೋದಪ್ಪ ಬಸವಣ್ಣ, ಪ್ರತಿ ಕ್ಷಣಕ್ಕೂ ಹಿಂಗೆ ಕಾಡ್ತೀಯಲ್ಲೋ ಬಸವಣ್ಣ, ಎಷ್ಟರ ನೀ ಕಾಡ್ಬೇಕಂತಿದ್ದೀಯಪ್ಪ. ಇವೆಲ್ಲ ಸಂಪ್ರದಾಯ ಅದಾವ ಬಸವಣ್ಣ, ಹಾಗೆಲ್ಲ ಮುಟ್ಟಬಾರ್ದು. ಯಾಕೆ ಮುಟ್ಟಬಾರ್ದು? ನೋಡಪ್ಪ, ಮೈಲಿಗೆ ಆಗಿರ್ತಕ್ಕಂಥವು ಹೆಣ್ಮಕ್ಳನ್ನು ಮುಟ್ಟಬಾರ್ದಪ್ಪ, ಮುಟ್ಟಾದಾಗ ಮೈಲಿಗೆ ಆಗಿರ್ತಾರ ಅಂತ ತಿಳ್ಕೊಂಡು ಹೇಳಿದರೆ ಬಾಲಕ ಬಸವಣ್ಣನ ಪ್ರಶ್ನೆಗೆ ಉತ್ತರ ಇಲ್ಲ ತಾಯಿ ಹತ್ರ. ಅಲ್ಲಮ್ಮ, ನೀವೆಲ್ಲರೂ ಹೇಳೋದೆಲ್ಲ ಕರೆ ಅದ. ಒಂದು ಕಡೆ ಸೋದರತ್ತಿಗೆ ಹಂಗೆ ಆಗ್ತದೆ, ಇನ್ನೊಂದು ಕಡೆ ಅಕ್ಕಗನ ಹೆಂಗೆ ಆಗ್ತದೆ. ಅಕ್ಕನ್ನ ಕೇಳ್ತೀನಿ ನಾನು, ಅಲ್ಲಿ ಹೋಗಂಗಿಲ್ಲ, ಹೊರಗೆ ನಿಂದಿರ್ತೀನಿ. ಅಕ್ಕನ ಹತ್ರ ಬರ್ತಾನೆ, ಅಕ್ಕ ಹೆಂಗೆ ಯಾಕೆ ಅಂತ ಕೇಳಿದ್ರೆ, ಬಸವಣ್ಣ ನೀ ಕೇಳುವಂಥ ಕುತೂಹಲದ ಪ್ರಶ್ನೆ ನಾನು ಭಾಳ ಸಲ ವಿಚಾರ ಮಾಡ್ಕೊಂಡೀನಿ, ಆದರೆ ಇದಕ್ಕೆ ಯಾವುದೂ ಉತ್ತರ ನನ್ನ ಕಡೆ ನಿಲ್ಲಪ್ಪ, ಎಲ್ಲವೂ ಸಂಪ್ರದಾಯ ಅಂತ ತಿಳ್ಕೊಂಡು ಹೆಣ್ಮಕ್ಳಿಗೆ ಇಷ್ಟೇ ಇರೋದಪ್ಪ, ಹಾಗಾಗಿ ಇದನ್ನು ನಾವು ಪಾಲಿಸಲೇಬೇಕಾಗ್ತದೆ. ನೋಡು, ನಾಳೆ ನಿನಗೆ ಮುಂಜೆ ಆಗ್ತದೆ, ನನಗೇನು ಮುಂಜೆ ಆಗ್ಯದನು, ನನಗೆ ಉಪನಯನ ಮಾಡ್ತಾರನು, ನಿನಗೆ ಆಗ್ತದೆ, ನನಗೆ ಮಾಡಂಗಿಲ್ಲ ಅಂದಾಗ ತಲೆಯಾಗಿ ಬಂದ್ಬಿಡುತ್ತೆ ಬಸವಣ್ಣಗೆ. ಹಾಗಾದರೆ ನನ್ನ ಅಕ್ಕಗೆ ಮುಂಜಿ ಮಾಡಿಲ್ಲ ಅಂತಂದ್ರೆ ನನಗಿಂತ ದೊಡ್ಡವ್ರಿಗೆ ಮುಂಜಿ ಮಾಡ್ತಾರೆ ಅಂತಂದ್ರೆ ಮತ್ತು ಅಕ್ಕಗೆ ಯಾಕೆ ಮಾಡಿಲ್ಲ ತಲೆಯಾಗಿ ಬಂತು ನೋಡ್ರಿ. ಅವರಪ್ಪ ಬರ್ತಾನೆ, ಮಾದರಸ ಬಂದು ಬಸವಣ್ಣವ್ರಿಗೆ ಹೇಳ್ತಾರೆ, ಬಸವಣ್ಣ ನಾಳೆ ಮುಂಜಾನೆಯಿಂದ ಕೇಶ ಮುಂಡನ ಮಾಡಬೇಕು. ಕೇಶ ಮುಂಡನ ಮಾಡೋದಕ್ಕೆ ಪುರೋಹಿತರು ಬರ್ತಾರೆ, ಅವ್ರು ಬಂದು ಅವ್ರ ಮುಂದೆ ಕುಂದಿರಬೇಕು. ಗಾಯತ್ರಿ ಮಂತ್ರವನ್ನು ಪಠನ ಮಾಡ್ತೀವಿ. 3 ಎಳೆ ಇರತಕ್ಕಂಥ ದಾರವನ್ನು ನಿನ್ನ ಕೊಳ್ಳಾಗ ಹಾಕ್ತೀವಿ. ಹಾಕಿದಂಥ ಸಂದರ್ಭದೊಳಗೆ ನಿನಗೆ ಉಪನಯನ ಆಗ್ತದಪ್ಪ, ಹಾಗಾಗಿ ಕೇಶ ಮುಂಡನ ಮಾಡಬೇಕು. ಕೇಶ ಮುಂಡ ಮಾಡೋ ಬಂದನ ಬಾ ಅಂತ ಕರೆದ ಕೂಡಲೇ ಅವ್ರ ತಂದೆಗೆ ಒಂದು ಪ್ರಶ್ನೆ ಕೇಳ್ತಾನೆ ಬಸವಣ್ಣ, ಇದನ್ನೆಲ್ಲ ತಲೆಯಾಗಿಟ್ಟು ಹೋಗ್ಬೇಕಮ್ಮ. ಬಸವ ಪುರಾಣ ಅಂದರೆ ಬಸವಣ್ಣ ಮನೆ ಬಿಡೋದಕ್ಕೆ ಆಗಿರುವಂಥ ಒಂದು ದೊಡ್ಡ ಘಟನಾ ಇದು. ಯಾಕೆ ಮನೆ ಬಿಟ್ಟರು ಬಸವಣ್ಣವರು? ಸಣ್ಣ ವಯಸ್ಸಿನೊಳಗೆ ತಾಯಂದ್ರಿಗಾಗಿ. ಅವಾಗ ಬಸವಣ್ಣನವ್ರ ತಂದೆ ಕೇಳ್ತಾರೆ, ಅಪ್ಪಾಜಿ ಈ ಉಪನಯನ ಎಷ್ಟು ವರ್ಷಕ್ಕೆ ಮಾಡ್ತಾರೆ ಅಪ್ಪಾಜಿ? 8 ವರ್ಷಕ್ಕೆ ಮಾಡ್ತಾರೆ ಬಸವಣ್ಣ, 8 ವರ್ಷಕ್ಕೆ ಮಾಡ್ತಾರೆ. 8 ವರ್ಷಕ್ಕೆ ಉಪನಯನ ಮಾಡ್ತಾರೆ ಅಂದರೆ ನನಗಿಂತ ಮುಂಚೆಕ್ಕೆ ಹುಟ್ಟಾಳ ನಮ್ಮಕ್ಕ, ಆಕೆಗೆ ಯಾಕೆ ಮಾಡಿಲ್ಲ ಅಪ್ಪಾಜಿ ಅಂತ ಕೇಳಿದ. ಹೆಣ್ಮಕ್ಳಿಗೆ ಮಾಡಕ್ಕೆ ಬರೋದಿಲ್ಲೋ, ಅವರು ಶೂದ್ರ ಲಿಸ್ಟ್ನ್ಯಾಗ ಬರ್ತಾರೆ, ಹಾಗಾಗಿ ಗಂಡು ಮಕ್ಕಳಿಗೆ ಮಾತ್ರ ಉಪನಯನ ಮಾಡಕ್ಕೆ ಬರ್ತದೆ, ಹೆಣ್ಮಕ್ಳಿಗೆ ಮಾಡಕ್ಕೆ ಬರೋದಿಲ್ಲ ಅಂದ ಬಸವಣ್ಣ ಅವ್ರ ತಂದೆ. ಹಾಗಂದ್ರೆ ಅಪ್ಪಾಜಿ ಮತ್ತು ಹೆಣ್ಮಕ್ಳಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತೀರಿ ಅಂತಂದ್ರೆ ಮತ್ತು ಭೇದ ಭಾವ ಇರತಕ್ಕಂಥ ಈ ಉಪನಯನ ತೊಗೊಂಡು ನಾ ಏನು ಮಾಡಲಿ? ನನ್ನ ಅಕ್ಕಗೆ ಕೊಡದೇ ಇರತಕ್ಕಂತಹ ಈ ಒಂದು ಉಪನಯನ ಅದನ್ನು ತೊಗೊಂಡು ನಾ ಏನು ಮಾಡಲಿ ಅಂದಾಗ ಅವರಪ್ಪ ಅಂತಾನ, ಉದ್ದಟತನದ ಮಾತಾಡಕ್ಕೆ ಹೋಗ್ಬೇಡ ಬಸವಣ್ಣ, ನಾವೇನು ಹೇಳ್ತೀವಿ ಅಷ್ಟ ಕೇಳಬೇಕು, ಸೂಕ್ಷ್ಮ ಬಂದು ಕುಂದಿರ್ಬೇಕು, ಉಪನಯನವನ್ನು ಮಾಡಿಸ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ. ಇಲ್ಲಪ್ಪಾಜಿ, ನೀ ಹೇಳಿದ್ದೆಲ್ಲ ಕೇಳೋಕ್ಕಾಗೋದಿಲ್ಲ, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಆ ಉತ್ತರ ಕೊಟ್ಟಾಗ ಮಾತ್ರ ನಾ ಉಪನಯನ ಮಾಡ್ಕೋತೀನಿ, ಇಲ್ಲ ಅಂತಂದ್ರೆ ನಾ ಮಾಡ್ಕೊಡೋದಿಲ್ಲ ಅಂತ ತಿಳ್ಕೊಂಡು ತಂದೆಗೆ ಎದುರು ಮಾತಾಡುವಂಥದ್ದನ್ನು ನೋಡಿ ತಂದೆ 1 ನಿಮಿಷ ಗದರಿ ಹೊಂಟಂಥ ಟೈಮ್ದೊಳಗೆ ಓಡಿ ಬಂದು ಮಾದಲಾಂಬಿಕೆ ಅಂತಾಳ, ಅಪ್ಪ ಬಸವಣ್ಣ ಎಷ್ಟು ಹಠ ಮಾಡ್ತೀಯಪ್ಪ, ಹಠ ಮಾಡೋದ್ರಿಂದ ಏನಾಕೈತಿ ಬಸವಣ್ಣ? ನಿಮ್ಮ ತಂದೆಯವರು ಇಷ್ಟು ಸಿಟ್ಟು ಎದ್ದಿದ್ದನ್ನು ನಾ ಯಾವತ್ತೂ ನೋಡೇ ಇಲ್ಲ, ಯಾಕೆ ಸುಮ್ಮನೆ ಹಠ ಮಾಡ್ತೀಯೋ ಬಸವಣ್ಣ? ಬಾ ಸುಮ್ಮನೆ ಕೇಶ ಮುಂಡನ ಮಾಡಿಸ್ಕೋ ಬಾ ಅಂತ ತಿಳ್ಕೊಂಡು ಹೇಳಿದ್ರೆ ಅವಾಗಂತಾನ, ಅಮ್ಮ ನಾನು ಹಠ ಮಾಡ್ತಾ ಇಲ್ಲ, ನಿಮ್ಮ ಹಕ್ಕು ಕೇಳಾಕತ್ತೀನಿ ಅಂತ ನೋಡ್ರಿ, ನಿಮ್ಮ ಹಕ್ಕು ಕೇಳಾಕತ್ತೀನಿ. ನಿನಗಿಲ್ಲಾರದಂಥ ಸೌಭಾಗ್ಯ, ಅಕ್ಕಗಿಲ್ಲಾರದಂಥ ಸೌಭಾಗ್ಯ ನಾನು ಒಬ್ಬನ ತೊಗೊಂಡು ಏನು ಮಾಡೋದದ? ಈ ಒಂದು ಭೇದ ಭಾವ ಇರತಕ್ಕಂತಹ ಈ ಉಪನಯನವನ್ನು ಮಾಡ್ಕೊಂಡು ನಾ ಏನು ಮಾಡೋದದ? ನನಗೆ ಬೇಡ ಅಮ್ಮ ಅಂತ ತಿಳ್ಕೊಂಡು ತಾಯಿಗೆ ಹೇಳಿದ್ರೆ ತಂದೆ ಗದರಿಸಿ ಹೇಳ್ತಾನಂತ, ನೀನು ಮಾಡಲಿಲ್ಲ ಅಂತಂದರೆ, ನೀನೇನಾದರೂ ಉಪನಯನಕ್ಕೆ ಬರಲಿಲ್ಲ ಅಂತಂದರೆ ನೀನು ಮನೆ ಬಿಟ್ಟು ಹೋಗ್ಬೇಕಾಗ್ತದೆ, ಈ ಮನೆಯಾಗ ನಿನಗೆ ಜಾಗ ಇಲ್ಲ, ಹೆದರ್ಸಾಕಂದವ. ಇಷ್ಟು ಹೇಳಿದ ಕೂಡಲೇ ಬಸವಣ್ಣ ಅಂದಂತ, ಅಪ್ಪಾಜಿ ಇದನ್ನು ನೀವು ಹೇಳೋದು ಬೇಕಾಗಿಲ್ಲ, ಯಾವ ಧರ್ಮದೊಳಗೆ ಯಾವ ಮನೆಯೊಳಗೆ ನನಗೆ ನನ್ನ ಅಕ್ಕಗೆ ಭೇದ ಹುಟ್ಟಿಸುವಂಥದ್ದು ನಡೆದೈತೆ ಅಂದರೆ ಈ ಮನೆ ಅವಶ್ಯಕತೆ ನನಗೂ ಇಲ್ಲ, ನಾನೇ ಮೊದಲು ಮನೆ ಬಿಟ್ಟು ಹೋಗ್ತೀನಿ ಅಂತ ವಿಚಾರ ಮಾಡ್ಕೊಂಡಿದ್ದೆ, ಅದು ನಿಮ್ಮಿಂದ ನಡೆದದಂದ್ರೆ ನನಗೆ ಭಾಳ ಖುಷಿ ಅಂತ ಅಂದ ಕೂಡಲೇ ಮಾದಲಾಂಬಿಕೆ ಓಡಿ ಬರ್ತಾಳೆ, ಏನು ನಡೆದದ ಈ ಮನೆಯೊಳಗೆ? ಹೋಗು ಮಾತಾಡಕತ್ತಿಲ್ಲ ಬಸವಣ್ಣ, ನೀವು ಯಾಕೆ ಹೋಗನ್ನಾಕತ್ತೀರಿ? ಯಾವ್ದಾರು ತಾಯಿ ಮಕ್ಕಳು ಮನೆ ಬಿಟ್ಟು ಹೊರಗೆ ಹಾಕ್ತಾಳೇನ್ರಿ? ಅವರು ಯಾರೂ ಹಾಕಂಗಿಲ್ಲ, ಯಾರೂ ಹಾಕಕ್ಕೆ ಸಾಧ್ಯನೇ ಇಲ್ಲ. ಓಡಿ ಬಂದು ಹೇಳ್ತಾರೆ, ಓಡಿ ಬಂದು ಹೇಳಿದ್ರೂ ಸಹಿತ ಯಾವುದನ್ನು ತಲೆಗೆ ಹಾಕ್ಕೊಳ್ಳಾರ್ದಂಥ ಬಸವಣ್ಣ ಸುಮ್ಮನೆ ಹೊರಗೆ ಬಂದು ನಿಂದಿರ್ತಾನೆ. ನೀವು ಹೇಳಿದ ಮಾತು ಕೇಳಂಗಿಲ್ಲ ಅಂತ ತಿಳ್ಕೊಂಡು ಗುರುಗಳನ್ನ ಕರೆಸ್ತಾನೆ. ಗುರುಗಳ ನೀವರ ಹೇಳ್ರಿ ಬಸವಣ್ಣಗೆ, ನಾವು ಹೇಳಿದ ಕೇಳ್ತಾ ಇಲ್ಲ, ಹೇಳಿ ಸಾಕಾಯ್ತು ನಮಗೆ, ನೀವರ ಹೇಳ್ರಿ ಅಂತ ಅಂದಾಗ ಪುರೋಹಿತರು ಬಂದು, ಬಸವಣ್ಣ ಹಠ ಮಾಡಬಾರ್ದಪ್ಪ, ಇದು ನಮ್ಮ ಸಂಸ್ಕಾರ, ಪ್ರತಿ 8 ವಯಸ್ಸು ಆದಮೇಲೆ ನಮ್ಮ ದೀಕ್ಷಾ ಸಂಸ್ಕಾರವನ್ನು ತೆಗೆದುಕೊಂಡು ಅಂತಂದರೆ ಬರೀ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋದಿಲ್ಲಪ್ಪ,
ದೀಕ್ಷಾ ಸಂಸ್ಕಾರ ಆದ ನಂತರದಲ್ಲಿ ನೀನು ಮನುಷ್ಯತ್ವವನ್ನು ಪಡ್ಕೋತಿದ್ದಿ, ನೀನು ಪರಮಾತ್ಮನ ದಾರಿ ಒಳಗೆ ಹೋಗೋದಕ್ಕೆ ಅಧಿಕಾರ ಪಡ್ಕೋತಿದ್ದಿ, ಬಾ ಅಂತ ಹೇಳ್ಕೊಂಡು ಕರೆಯಕ್ಕೆ ಬಂದಾಗ ಬಸವಣ್ಣ ಮತ್ತೊಂದು ಪ್ರಶ್ನೆ ಹಾಕ್ತಾನೆ ಪುರೋಹಿತರಿಗೆ. ಪುರೋಹಿತರ, ನನ್ನ ಉಪನಯನಕ್ಕೇನು ಅಲ್ಲಿ ಗುರುಗಳು ಬಂದು ಕುಂತಾರಲ್ಲ ಸನ್ಯಾಸಿಗಳು, ಅವ್ರ ಕೊಳ್ಳಾಗೆ ಯಾಕಿಲ್ಲ ಜನಿವಾರ ಅಂತ ಕೇಳಿದ. ಅವ್ರ ಕೊಳ್ಳಾಗೆ ಯಾಕಿಲ್ಲ? ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಯಾರು ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸಿ ಅಂತ ಆಗ್ಯಾರಲ್ಲ, ಸನ್ಯಾಸಿಗಳಿಗೆ ಹೀಗಾಗಿ ಬಂಧನ ಇರೋದಿಲ್ಲಪ್ಪ, ಅವರು ಇದನ್ನೆಲ್ಲವನ್ನು ಮೀರಿದವರು, ಹೀಗಾಗಿ ಸನ್ಯಾಸಿಗಳಿಂದ ಹಾಕ್ಕೊಳ್ಳೋದಿಲ್ಲ, ನಾವು ಸಂಸಾರಿಗಳು ಇದನ್ನು ಹಾಕ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಬಸವಣ್ಣ ಅಂತಾನ, ಎಲ್ಲದರಲ್ಲಿನೂ ಸಹಿತ ಭೇದ ಭಾವ ಬುದ್ಧಿ ಇರತಕ್ಕಂಥ ಈ ಸಂಸ್ಕಾರ ನನಗೆ ಬೇಡ. ನಾನು ಸಣ್ಣ ವಯಸ್ಸಿನೊಳಗಿದ್ದಾಗ, ನಾನು ತೊಟ್ಟಲದೊಳಗಿದ್ದಾಗನ ಶಿವ ಸಂಸ್ಕಾರವನ್ನು ನನಗೆ ಕೊಟ್ಟಾರಂತ ತಿಳ್ಕೊಂಡು ನನ್ನ ತಾಯಿ ಹೇಳ್ಯಾಳ ನನಗೆ. ಮತ್ತು ಒಮ್ಮೆ ನಾನು ಶಿವದೀಕ್ಷೆಯನ್ನು ಪಡ್ಕೊಂಡ ಮೇಲೆ ಇನ್ನೊಂದು ದೀಕ್ಷೆ ಅವಶ್ಯಕತೆ ನನಗೇನದ, ನಾನು ಆ ಶಿವದೀಕ್ಷೆ ಒಳಗನೆ ಮುಂದುವರಿತೀನಿ, ಈ ಜನಿವಾರದ ಅವಶ್ಯಕತೆ ನನಗಿಲ್ಲ ಅಂತ ತಿಳ್ಕೊಂಡು ಹಿಂಗೆ ಹೇಳಿದ ಕೂಡಲೇ ತಂದೆಗೆ ಭಾಳ ಕೋಪ ಬರ್ತದೆ. ಕೋಪ ಬಂದಾಗ, ನಾನು ನನ್ನ ಮಾತನ್ನು ನೀನು ಕೇಳ್ತಾ ಇಲ್ಲ ಅಂದರೆ ನಿನಗೆ ಒಂದೇ ಶಿಕ್ಷೆ ಬಸವಣ್ಣ, ನನ್ನ ಮನೆಯೊಳಗೆ ನೀ ಇರಬಾರ್ದು ಅಂತ ಅಂದಾಗ ಅವಾಗ ಬಸವಣ್ಣ ಅಂತಾನಂತ, ಕಾಗೆ ಗೂಡಿನೊಳಗೆ ಕೋಗಿಲೆ ಹೋಗಿ ಮರಿ ಇಡ್ತದಪ್ಪ, ತತ್ತಿ ಇಡ್ತದ. ಕಾಗೆ ಗೂಡಿನೊಳಗೆ ಕೋಗಿಲೆ ತತ್ತಿಯನ್ನು ಇಟ್ಟು ಮರಿ ಆದರೆ ಎಷ್ಟು ದಿವಸ ಅಲ್ಲಿ ಇರೋಕ್ಕೆ ಸಾಧ್ಯ ಆಗ್ತದೆ? ಎಷ್ಟು ದಿವಸ ಇರ್ತದೆ? ರೆಕ್ಕೆ ಬಂದು ಹಾರಾಡಕ್ಕೆ ಬಂತು ಅಂತಂದ್ರೆ ಕೋಗಿಲೆ ಎದ್ದು ಹೊರಗೆ ಬರಬೇಕಲ್ಲ, ಕೋಗಿಲೆ ಎದ್ದು ಹೊರಗೆ ಬರಬೇಕಲ್ಲ. ಹಾಗೆ ನಮಗೆ ಜನ್ಮ ಕೊಡೋದಕ್ಕೆ ತಂದೆ ತಾಯಿಗಳಪ್ಪ, ಆದರೆ ನಾನು ಶಿವನ ಸಂದೇಶವನ್ನು ಹೊತ್ಕೊಂಡು ಈ ಭೂಮಿ ಮೇಲೆ ಬಂದಂಥ ಶಿಶು ಇರೋದರಿಂದ ಅದು ಸಹಿತ ಬಸವಣ್ಣ ತನ್ನ ಮಾತಿನ ಮುಖಾಂತರವಾಗಿ ಹೇಳ್ತಾನೆ, ನಾನು ಸಹಿತ ನೀವೇನು ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ಮನೆ ಬಿಟ್ಟು ಹೋಗತ್ತೀನಿ ಅಂತ ತಿಳ್ಕೊಂಡು ಮನೆಯನ್ನು ಧಿಕ್ಕಾರ ಮಾಡಿ ಬರೋದಕ್ಕೆ ಕಾರಣ ಏನು ಅಂತಂದರೆ, ನನಗಿರುವಂಥ ಸಂಸ್ಕಾರ ನನ್ನ ಅಕ್ಕನಿಗಿಲ್ಲ ಅಂತಂದರೆ, ಅಕ್ಕನಿಗಿರದೇ ಇರತಕ್ಕಂಥ ಸಂಸ್ಕಾರ ನನಗೆ ಕೊಡಾಕತ್ತಾರಂದ್ರೆ ಈ ಸಂಸ್ಕಾರ ನನಗೆ ಬೇಡ ಅಂತ ತಿಳ್ಕೊಂಡು 8 ವಯಸ್ಸಿನೊಳಗೆ ತಂದೆ ತಾಯಿ ಕೊಟ್ಟಾಗ ಜಗಳ ಮಾಡಿ ಆ ಒಂದು ಘಟನೆಯಿಂದ ಬಸವಣ್ಣ ಮನೆ ಬಿಟ್ಟು ಹೊರಗೆ ಬರ್ತಾನೆ ಅನ್ನುವಂಥದ್ದು ಇವತ್ತಿನ ಪುರಾಣದಾಗ ಬರ್ತಕ್ಕಂಥ ವಿಚಾರ. ತಂದೆಯಿಂದ ತಾಯಿಯಿಂದ ಮನೆಯಿಂದ ಹೊರಗೆ ಬರಬೇಕಾದ್ರೆ, ಹಾಗಾಗಿ ಅಪ್ಪ ಬಸವಣ್ಣನವ್ರಿಗಿನ ಸಹಿತ ಒಂದು ಸೋದರತೆಯ ಘಟನೆ, ಇನ್ನೊಂದು ಅವ್ರ ಅಕ್ಕನ ಘಟನೆ. ಇದನ್ನು ನೋಡಿದ ಮೇಲೆ ಮನುಷ್ಯಗೆ ಭಾಳ ನೋವು ಆಗ್ತದೆ. ಇದನ್ನು ನೋಡಿದ ಮೇಲೆ ಮನುಷ್ಯಗೆ ನೋವು ಆದ ಮೇಲೆ ಮನೆ ಬಿಟ್ಟು ಹೊರಗೆ ಬರ್ತಾರೆ. ಅವಾಗ ಅಕ್ಕನ ಆಗಮ್ಮ ಅಂತಾಳೆ, ನನ್ನ ಸಲುವಾಗಿ ನನ್ನ ತಮ್ಮ ಮನೆ ಬಿಟ್ಟು ಹೊಂಟಾನ ಅಂತಂದ್ರೆ ಮತ್ತು ನಾ ಯಾಕೆ ಇಲ್ಲಿ ಇರಬೇಕು ಅಂತ ತಿಳ್ಕೊಂಡು ತಮ್ಮನ ಕುಟಾಗನು ಸಹಿತ ಅಕ್ಕ ಮನೆ ಬಿಟ್ಟು ಹೊರಗೆ ಬರ್ತಾಳೆ ಅನ್ನುವಂಥದ್ದು ಇವತ್ತಿನ ಕಥಾರೂಪದೊಳಗೆ ಬರ್ತದೆ. ಎಲ್ಲಿ ಹೋಗಬೇಕು? ಅಕ್ಕ ಹೇಳ್ತಾಳೆ, ನಿನ್ನ ವಿಚಾರಕ್ಕೆ ನಿನ್ನ ಆಚಾರಕ್ಕೆ ಧಕ್ಕೆ ಬರಲಾರ್ದಂಥ ಜಾಗ ಅಂದರೆ ಅದು ಕಪ್ಪಡಿಯ ಸಂಗಮನಾಥನ ಕ್ಷೇತ್ರ, ಕೂಡಲ ಸಂಗಮ ಕ್ಷೇತ್ರ. ಕೂಡಲ ಸಂಗಮ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ಅನೇಕ ಗುರುಗಳದಾರ, ಜಾತವೇದ ಮುನಿಗಳದಾರ, ಅಲ್ಲಿ ಆ ಗುರುಗಳ ಹತ್ರ ಹೋಗೋಣ. ಹೋಗಿ ನಿನ್ನ ಗುರುಕುಲ ಪದ್ಧತಿ ಒಳಗೆ ಅನೇಕ ಶಿಕ್ಷಣವನ್ನು ಪಡ್ಕೊಳ್ಳೋಣ. ಇನ್ನೂ ನಿನಗೆ ಏನು ಬೇಕಾಗದ ಎಲ್ಲವನ್ನು ಅಲ್ಲೇ ಕಳ್ಕೊಳ್ಳೋಣ ಅಂತ ತಿಳ್ಕೊಂಡು ಅಕ್ಕನ ಮಾರ್ಗದರ್ಶನದೊಳಗೆ ಬಸವಣ್ಣ ಎಲ್ಲಿಗೆ ಬಂದ್ರಮ್ಮ? ಇವನ್ನೆಲ್ಲ ಒಂದು ಸ್ವಲ್ಪ ತಲೆಯಾಗಿ ಇಟ್ಕೋಬೇಕು. ಎಲ್ಲಿಗೆ ಬಂದ್ರಮ್ಮ? ಕೂಡಲ ಸಂಗಮಕ್ಕೆ ಬರ್ತಾರೆ. ಕೂಡಲ ಸಂಗಮಕ್ಕೆ ಬಂದಾಗ ಯಾವ ಗುರು ಶಿಷ್ಯನ ಬರುವಿಕೆಯನ್ನು ಹೆಂಗೆ ಕಾಯ್ತಿದ್ದ ಅಂತಂದ್ರೆ, ಬಂದ ಕೂಡಲೇ ಕದ ಹಾಕ್ಕೊಳ್ಳೋದಲ್ಲ, ಈ ಕಡೆ ಶಿಷ್ಯ ಬರಾಕತ್ತಾನನ್ನುವಂಥ ಕಾರಣಕ್ಕೆ ಗುರುಗಳಾಗಿರ್ತಕ್ಕಂಥವ್ರು ಭಾಳ ಆನಂದಿತರಾಗಿದ್ರಂತ. ನನ್ನ ಹುಡುಕೊಂಡು ನನ್ನ ಶಿಷ್ಯ ಬರಾಕತ್ತಾನಲ್ಲ ಅಂತ ತಿಳ್ಕೊಂಡು ದೂರದಿಂದನೂ ನೋಡಿ ಆನಂದ ಬಾಷ್ಪವನ್ನು ಹಾಕ್ಕೊಂಡು ಇಂಥ ಶಿಷ್ಯಗೆ ಪಾಠ ಹೇಳೋದಂದ್ರೆ ನನಗೆ ಭಾಳ ಖುಷಿ ಅನ್ನುವಷ್ಟು ಮೆಟ್ಟಿಗೆ ಗುರುಗಳು ಶಿಷ್ಯ ಬರೋದನ್ನು ಹಿಡ್ಕೊಂಡು ಬಾಯಿ ತಕ್ಕೊಂಡು ಕಣ್ಣು ತಕ್ಕೊಂಡು ಹೃದಯವನ್ನು ತಕ್ಕೊಂಡು ಆ ಶಿಷ್ಯನನ್ನು ಆಗಮನ ಮಾಡ್ಕೊಳ್ಳೋದಕ್ಕಾಗಿ ಗುರುಗಳು ಅಲ್ಲಿ ನಿಂತಿದ್ರು ಅನ್ನುವಂಥದ್ದು ಇವತ್ತಿನ ಕಥಾದೊಳಗೆ ಬರ್ತಕ್ಕಂಥದ್ದು. ಅಂಥ ಗುರುಗಳ ಹತ್ತಿರ ಬಂದು ಸುಮಾರು 12 ವರ್ಷಗಳ ಕಾಲ ಅಧ್ಯಯನ ಮಾಡಿದಂಥ ಸಂದರ್ಭದೊಳಗೆ ಬಸವಣ್ಣ ಏನು ಆಗಬೇಕಂತಾನ, ಮದುವೆ ಅನ್ನುವಂಥ ಕ್ಷಣ ಹೆಂಗೆ ಆಗ್ತದೆ? ಗುರುಕುಲ ಪದ್ಧತಿ ಒಳಗೆ ದಿವಸ ಹೋಗೋದು, ಹಣ್ಣು ಹಂಪಲ ಇಡೋದು, ಪತ್ರಿ ಹೂವು ಇಡೋದು, ಪೂಜೆಗೆ ರೆಡಿ ಮಾಡೋದು, ಅಲ್ಲಿರ್ತಕ್ಕಂತಹ ಏನು 8 ವಯಸ್ಸಿನೊಳಗೆ ಇಷ್ಟ ಹಾಕೊಂಡು ಬುದ್ಧಿ ಇರ್ತಕ್ಕಂಥ ಬಸವಣ್ಣ ಗುರುಕುಲದಾಗ ಬಂದ ಮೇಲೆ ಅನೇಕ ವಿಷಯವನ್ನು ಗುರುಗಳಂದ್ರೆ ಪಡ್ಕೊಂಡ ನಂತರದಲ್ಲಿ ಮುಂದೆ ಮದುವೆ ವಿಚಾರ ಚಲೋ ಆಕೈತಿ. ಮನ್ಯಾಗ ಒಂದಿಷ್ಟು ಯಾರಾದ್ರೂ ನಿಮ್ಮ ಜೀವನದಾಗ ಮದುವೆ ವಿಚಾರ ಮಾತಾಡಕತ್ರೆ ಎಷ್ಟು ಖುಷಿ ಆಕೈತಿ ಮಂದಿಗೆ. ಜಸ್ಟ್ ಮದುವೆ ವಿಚಾರ ಮಾತಾಡಕತ್ತಿದ್ರೆ MLA ಟಿಕೆಟ್ ಸಿಕ್ಕಷ್ಟು ಖುಷಿ ಆಕೈತೆ ಅಂತ ನೋಡು ಒಂದಿಷ್ಟು ಮಂದಿಗೆ. ಮನ್ಯಾಗ ಬರೀ ಹಂಗೆ ನಿನ್ನ ಮದುವೆ ಮಾಡ್ಬೇಕಂತ ಮಾಡಿವಪ್ಪ ಇಷ್ಟ ಅಂದ ಕೂಡಲೇ MLA ಟಿಕೆಟ್ ಸಿಕ್ಕಟ್ಟು ಖುಷಿ ಆಕೈತೆ ಅಂತ. ಇನ್ನೇನು ಕನ್ಯೆ ನೋಡಾಕಂತ ಹೋಗಿ ಹುಡುಗಿ ಒಪ್ಕೊಂಡು ಬಿಟ್ಲು ಅಂತಂದ್ರೆ MLA ಆರಿಸಿ ಬಂದಿನನ್ನೋ ಅಷ್ಟು ಮಟ್ಟಿಗೆ ಖುಷಿ ಆಕೈತಂತ. ಇನ್ನು ಮದುವೆ ಆದ ಕೂಡಲೇ ಒಂದು ದೊಡ್ಡ ಮಿನಿಸ್ಟರ್ ಸೀಟ ಸಿಕ್ತಂತ ಆನಂದ ಆಕೈತಂತ. ಮದುವೆ ಆಗಿ 1 ವರ್ಷ ಆದಮೇಲೆ ಅವಾಗ ಗೊತ್ತಾಕತ್ತಂತ ಯಾವುದೋ ಒಂದು ಹಗರಣದಾಗ ಬಿದ್ದು ಒದ್ದಾಡಕತ್ತೀನಿ ಅನ್ನೋದು ಗೊತ್ತಾಕತ್ತಂತ. ಅಂದ್ರೆ ನಮ್ಮ ಮನ್ಯಾಗ ಹಂಗೆ ಚಲೋ ಅಕ್ಕಾವು. ನಾವು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋದವ್ರು ರಗಡ್ ಮಂದಿ ಅದೀವಿ. ಇಲ್ಲಿ ಕುಂತವ್ರು ಭಾಳ ಮಂದಿ ತಿಳ್ಕೊರಿ. ಎಷ್ಟೋ ಮಂದಿ ನನಗೆ ಮದುವೆನ ಮಾಡ್ವಲ್ರಿ, ಇಷ್ಟು ವಯಸ್ಸಾಗೈತೆ ರೀ, ನಮ್ಮ ಮನ್ಯಾಗ ಕನ್ಯೆನ ಹುಡುಕೋಲ್ರಿ ಅಂತ. ಇತ್ತಿತ್ತ ಕನ್ಯೆ ಸಿಗೋದು ಭಾಳ ವಜ್ಜಾಗೈತೆ ರೀ,
ನಿಮಗೆ ಗೊತ್ತಿರಲಿ, ಎಲ್ಲರೂ ಬರೀ ಯಾರಿಗೆ ಕೊಡ್ಬೇಕಂತಾರೆ? ನೌಕರಿ ಇದ್ದವ್ರಿಗೆ ಕೊಡ್ಬೇಕಂತಾರೆ. ನೌಕರಿ ಇದ್ದವ್ರಿಗೆ ಬರೀ ಅವ್ರಿಗೆ ಕೊಡ್ಬೇಕಂದ್ರೆ ಮತ್ತು ರೈತರಿಗೆ ಕನ್ಯೆ ಕೊಡೋರು ಯಾರು? ರೈತರಿಗೆ ಕನ್ಯೆ ಕೊಡೋರು ಯಾರು ಅವರು? ನಾವೆಲ್ಲ ರೈತರ ಮಕ್ಕಳೇ ಇರ್ತೀವಿ. ಮತ್ತು ರೈತರ ಮಕ್ಕಳು ಇದ್ರೂ ಸಹಿತ ನಮ್ಮ ಮಗ ಕನ್ಯೆ ಸಿಗೋಲ್ಲ ಇಲ್ಲಿ. ಆದರೆ ನೀವು ವಿಚಾರ ಮಾಡ್ತೀರಿ, ಮಗಳಿಗೆ ನಮ್ಮ ಮಗಳು ನೌಕರಿ ಇದ್ದವಂಗ ಇದಾಗಬೇಕು, ಚಲೋ ಮನೆ ಇದ್ದವಂಗ ಆಗಬೇಕು, ಅದು ಸಿಟಿಗೆ ಹೋಗ್ಬೇಕಂದ್ರೆ ವಿಚಾರ ಮಾಡ್ಕೊಳ್ರಿ. ಇಲ್ಲಿ ಕುಂತವ್ರು ಸಂಘದವರು ಹೊರಗಿನಿಂದ ಬಂದವ್ರು ತಲೆಯಾಗಿ ಇಟ್ಕೊಳ್ರಿ. ಇನ್ನೊಂದು 10 ವರ್ಷ ಆದರೆ ಬಹುತೇಕ AI ಹೊರತಕ್ಕೆ 85 ಮಿಲಿಯನ್ ಜಾಬ್ಸ್ ಕಮ್ಮಿ ಭಾಷಾಂತರ ಆಕ್ಕವು, ರೂಪಾಂತರ ಆಕ್ಕವು. 85 ಮಿಲಿಯನ್ ಜಾಬ್ಸ್ ಅವು ರೂಪಾಂತರವನ್ನು ಪಡ್ಕೊತಾವ. ಈಗಿದ್ದಿದ್ದು ಜಾಬ್ ಇರೋಂಗಿಲ್ಲ, ಈಗಿದ್ದಿದ್ದು ಇಂಜಿನಿಯರ್ ಇರೋದಿಲ್ಲ, ಈಗಿದ್ದು ಡಾಕ್ಟರ್ ಹಾಗೆ ಇರೋಂಗಿಲ್ಲ. ಎಲ್ಲವೂ ಬದಲಾವಣೆ ಆಕ್ಕವು. AI ಬಂದೈತಿ, ಈಗ ಎಲ್ಲವನ್ನು ಅದ ಮಾಡ್ತದೆ. ಹಾಗಾದರೆ ಇನ್ನು ಮುಂದೆ ಏನಾದರೂ 10 ವರ್ಷದೊಳಗೆ ದೊಡ್ಡ ಡಿಮಾಂಡ್ ಯಾರಿಗೆ ಬರ್ತದೆ ಅಂದರೆ ನಮ್ಮ ನಾಡಿನ ರೈತರಿಗೆ ಬರ್ತೈತೆ ಹೊರತಾಗಿ ಬೇರೆದವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರೈತರಿಗೆ ಅಷ್ಟಾಕೊಂಡ ದೊಡ್ಡ ಶಕ್ತಿ ಅದ. ಹಾಗಾಗಿ ಕನ್ಯೆ ಕೊಡಬೇಕಾದಂಥವ್ರು ಒಂದಿಷ್ಟು ವಿಚಾರ ಮಾಡ್ಕೊಳ್ಬೇಕು. ನಾವು ಸಹಿತ ಫಸ್ಟ್ ಆದ್ಯತೆಯನ್ನು ರೈತರಿಗೆ ಕೊಡಬೇಕನ್ನುವಂಥ ಭಾವನಾದಾಗಿರಬೇಕು. ಭಾಳ ಮಂದಿ ಅಂಥ ಭಾವನೆ ಇಟ್ಕೊಳಂಗಿಲ್ಲ. ಹೀಗಾಗಿ ಸರ್ಕಾರಕ್ಕೆ ಪತ್ರ ಬರೆಯಕತ್ತಾರೆ. ಏನಂತ? ನಮ್ಮ ಕನ್ಯೆ ಹುಡುಕೊಡ್ರಿ ಅಂತ. ನಮ್ಮ ಕಡೆ ಕರ್ನಾಟಕದೆಲ್ಲ ಕೃಷಿ ಸಚಿವರಿಗೆ ಪತ್ರ ಬರೀತಾರೆ. ಏನಂತ? ನಮ್ಮ ಕನ್ಯೆ ಸಿಗೋಲು, ಹೆಂಗಾರು ಮಾಡಿ ಕಾನೂನು ತೊಗೊಂಬಂದು ಕನ್ಯೆ ಕೊಡುವಂಗೆ ಮಾಡಿರಿ ಅಂತ. ಇಷ್ಟ ಕನ್ಯೆನ ನಾವು ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇಷ್ಟ ವಿಚಾರ ಮಾಡಿಕೊಡ್ರಿ ನೀವು. ಮಾನ್ಯ ಒಬ್ಬ ಕನ್ಯೆ ನೋಡಕ್ಕೆ ಹೋಗ್ಯಾನ. ಕನ್ಯೆ ನೋಡಕ್ಕಂತ ಒಳಗೆ ಹೋಗ್ಯಾನ. ಆ ಹುಡುಗಿ ತಾಯಿ ಏನದಾಳಲ್ಲ, ಹುಡುಗಿ ತಾಯಿ ನೀರು ಕೊಡಕ್ಕಂತ ಹೊರಗೆ ಬಂದಾಳ. ಇವನು ನೋಡಿದ ಕೂಡಲೇ ಬೇಹುಷಾಗಿ ತೆಳಗೆ ಬಿದ್ದಾಳಕ್ಕೆ. ಬೇಹುಷಾಗಿ ತೆಳಗೆ ಬಿದ್ದಾಳ. ತೆಳಗೆ ಬಿದ್ದಿದ್ದು ನೋಡಿ ಎಲ್ಲರೂ ಎಬ್ಸಿದ್ರು ನೀರು ಹಾಕಿ. ಹೇಳಿ ಮ್ಯಾಕ. ಯಾಕೆ ಹುಡುಗ ಭಾಳ ದಪ್ಪದನಂತ ನೋಡಿ ಬಿದ್ದೇನು? ಇಲ್ಲ ಅನ್ಲಕ್ಕಿ. ಯಾಕೆ ಹುಡುಗ ಕರ್ರಗದನಂತ ನೋಡಿ ಬಿದ್ದೇನು? ಇಲ್ಲ ಅನ್ಲಕ್ಕಿ. ಮತ್ತು ಹುಡುಗನ ನೋಡಿದ ಕೂಡಲೇ ತೆಳಗೆ ಬಿದ್ದಲ್ಲ, ಯಾಕೆ ಬಿದ್ದೆ ಅಂತ ಕೇಳಿದ್ರೆ ಏನು ಅನ್ಬೇಕಿ? ಇಲ್ಲ, ಇದು 35 ವರ್ಷದಿಂದ ನಾನು ನೋಡಕ್ಕೆ ಬಂದಿತ್ತು. ಇನ್ನೂ ನೋಡೋದ್ರಾಗನ ಹೊಂಟೈತಿ, ಇನ್ನೂ ಕನ್ಯೆನೇ ಸಿಕ್ಕಿಲ್ಲಲ್ಲ ಇದಕ್ಕಂತ ತಿಳ್ಕೊಂಡು ಮೂರ್ಛೆ ಬಂದು ಬಿದ್ದೀನಿ ಅಂದಂತಕಿ. ಅಂದ್ರೆ ಕನ್ಯೆ ಹುಡುಕೋದು ಎಷ್ಟು ಕಷ್ಟ ಐತೆ ಅನ್ನುವಂಥದ್ದು ಗೊತ್ತಿರಲಿ. ಆದರೆ ಬಸವಣ್ಣನವರು ಕನ್ಯೆ ಹುಡುಕಕ್ಕೆ ಕಷ್ಟಪಡಲಿಲ್ಲ. ಅವರು ಇದ್ದಲ್ಲಿನ ಹುಡುಕೊಂಡು ಬಂದು ಕನ್ಯೆ ಕೊಡುವಷ್ಟು ಮೆಟ್ಟಿಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ರು. ಹಾಗಾಗಿ ಅವರ ಸೋದರ ಮಾವನಾಗಿರತಕ್ಕಂಥ ಬಲದೇವ ಮಂತ್ರಿಗಳು ಅವರು ಬಂದು ಹುಡುಕಾಡ್ಕೊಂಡು ಬಂದು ಬಸವಣ್ಣನವರಿಗೆ ಮದುವೆ ವಿಚಾರವನ್ನು ತಲೆಯಾಗಿ ಹಾಕುವಂಥ ಪ್ರಯತ್ನ ಮಾಡ್ತಾರೆ. ತಲೆಯಾಗಿ ಹಾಕಿದ್ರೆ ಬಸವಣ್ಣನವ್ರು ಅಂತಾರೆ, ಇಲ್ಲ ಇಲ್ಲ ಇಲ್ಲ, ಒಂದು ಸಣ್ಣ ಕಾರಣಕ್ಕಾಗಿ ನಾನು ಯಾವ ಕಾರಣಕ್ಕಾಗಿ ಮನೆ ಬಿಟ್ಟು ಹೊರಗೆ ಬಂದಿನಲ್ಲ, ಆ ಕಾರಣವನ್ನು ಪೂರೈಕೆ ಮಾಡೋದಕ್ಕಾಗಿ ನನ್ನ ಇಡೀ ಜೀವನವನ್ನು ಅವರ ಬದುಕಿಗಾಗಿ ಮೀಸಲಿಡ್ಬೇಕಂತ ಮಾಡೀನಿ. ಮದುವೆ ಆಗಬೇಕನ್ನುವಂಥ ಯಾವ ಆಸೆ ನನಗಿಲ್ಲ, ನಾ ಮದುವೆ ಆಗೋದಿಲ್ಲ ಅಂತ ಹೇಳಿದಾಗ ಎಲ್ಲರೂ ಹೇಳಿದ್ರೂ ಸಹಿತ ಇವ್ರು ಯಾರು ಹೇಳಿದ್ರೆ ಕೇಳ್ತಾರೆ, ಗುರುಗಳು ಹೇಳಿದ್ರೆ ಕೇಳ್ತಾರೆ ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ನಾವು ಹೇಳಿದ್ರೆ ಇವ್ರು ಕೇಳೋದಿಲ್ಲ, ಗುರುಗಳ ಕಡೆ ಅಂತ ಹೇಳಿ ಈ ಮದುವೆ ಫಿಕ್ಸ್ ಮಾಡೋಣ ಅಂತ ತಿಳ್ಕೊಂಡು ಅವರು ಆ ಗುರುವಿನೊಂದಿಗೆ ಅವನು ಮಾತಾಡಿಸಿ ಮದುವೆಗೆ ಒಪ್ಪಿಸುವಂಥ ಪ್ರಯತ್ನ ಮಾಡ್ತಾರೆ. ಏನು ಗುರುಗಳು ಹೇಳಿದರು, ಮದುವೆ ಆಗೋದಕ್ಕೆ ಯಾಕೆ ಬಸವಣ್ಣ ಒಲ್ಲೆ ಅಂದ, ಮತ್ತು ಒಪ್ಪಿದ ಮೇಲೆ ಮದುವೆ ಹೆಂಗಾತ ಅನ್ನುವಂಥದ್ದು ನಾಳೆ ದಿವಸ ಬರ್ತದೆ. ನಾಳೆ ದಿವಸ ಮದುವೆ ಪ್ರಸಂಗದ